dear enthusiastic students, ಹೇಗಿದ್ದೀರಾ ಎಲ್ರು? Welcome you all to PW Kannada 9th and 10th channel and to the batch Abhimanyu. So we are in Carbon and Compounds chapter, lecture number 12. So ನಮಗೆ ಗೊತ್ತಿದೆ chapter discussion are over. In-text questions ಕೂಡ ನಾವು ಕವರ್ ಮಾಡಿದ್ದೀವಿ previous class ನಲ್ಲಿ. So it's time to test our knowledge through NCERT and exercise questions. ಹೌದಾ? So previous class ನಲ್ಲಿ I discussed about NCERT in-text question. So in-text questions ನ important ಕೆಲವೊಂದು 2 marks 3 marks questions ನ ನಾನು ನೋಟ್ ಮಾಡಿದ್ದೀನಿ ನಿಮಗೆ ಕ್ಲಾಸ್ ನಲ್ಲೇ. ಅದ್ರ ಬಗ್ಗೆ ನಿಮ್ಗೆ ಏನಿರಬೇಕು, ಗಮನ ಇರಬೇಕು. So please pay attention to it. And in today's class, we are focusing on exercise question. So the first question in your exercise is this. Ethane with the molecular formula C2H6 has ಎಷ್ಟು ಕೋವ್ಯಾಲೆಂಟ್ ಬಾಂಡ್ಸ್ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ಈಥೇನ್ ಅಂತ ಹೇಳೋದನ್ನ ಶಲ್ ವಿ ಸ್ಪ್ಲಿಟ್ ಅಂಡ್ ರೈಟ್. ಈಥೇನ್ ಅಲ್ಲಿ 2 ಪಾರ್ಟ್ ಇದೆ. ಯಾವುದದು? ಒಂದು ಈಥ್, ಇನ್ನೊಂದು ಏನ್ ಅಂತ ಹೇಳುವ ಪಾರ್ಟ್. ಈಥ್ ರೆಫರ್ಸ್ ಟು, ಇದು ರೂಟ್ ವರ್ಡ್ ಅಲ್ವಾ? ಈ ಏನ್ ಅಂತ ಹೇಳಿದ್ರೆ ಪ್ರೈಮರಿ ಸಫಿಕ್ಸ್. ಏನಿದು? ಪ್ರೈಮರಿ ಸಫಿಕ್ಸ್. ಸೊ ರೂಟ್ ವರ್ಡ್ ನಲ್ಲಿ ಈಥ್ ರೆಫರ್ಸ್ ಟು 2 ಕಾರ್ಬನ್ ಆಟಮ್ಸ್. ಹೌದಾ? ಏನಂತ ಹೇಳಿದ್ರೆ ಏನು? ಬಿಟ್ವೀನ್ ದಿಸ್ 2 ಕಾರ್ಬನ್ ಸಿಂಗಲ್ ಬಾಂಡ್. ಸೊ ಇದು ಕ್ಲಾರಿಟಿ ಆಯ್ತು. ಈಗ ನೆಕ್ಸ್ಟ್ ಏನ್ ಮಾಡಬೇಕು? ಒಂದ್ಸಲ ಫಂಕ್ಷನಲ್ ಗ್ರೂಪು, ಪ್ರಿಫಿಕ್ಸು ಅದೆಲ್ಲ ತಿಳ್ಕೊಂಡಾದ್ಮೇಲೆ, ಅದು ಯಾವುದು ಇಲ್ಲ ಅಂತ ಹೇಳಿದ್ಮೇಲೆ ಹೈಡ್ರೋಜನ್ ಬಾಂಡ್ ಇಂದ ಕಾರ್ಬನ್ದು ಟೆಟ್ರಾವೆಲೆನ್ಸಿಯನ್ನ ನಾವೇನ್ ಮಾಡಬೇಕು? ಸ್ಯಾಟಿಸ್ಫೈ ಮಾಡಬೇಕು. ಕರೆಕ್ಟಾ? ಈಗ ನಮಗೇನ್ ಸಿಗುತ್ತೆ? ಸಿ, ದಿಸ್ ಮಾಲಿಕ್ಯೂಲ್ ಇಸ್ ವಾಟ್ ವಿ ಗೆಟ್ ಅರೌಂಡ್. All set. So this is how our molecules would look like. Count ಮಾಡಿ ಎಷ್ಟು ಕೋವ್ಯಾಲೆಂಟ್ ಬಾಂಡ್ಸ್ ಇದೆ ಅಂತ ಹೇಳಿ. ಸೊ 2 ಕಾರ್ಬನ್ ಇದೆ. 2 ಕಾರ್ಬನ್ಗೆ ಒಟ್ಟು ಎಷ್ಟು ಹೈಡ್ರೋಜನ್ ಇದೆ? 1 2 3 4 5 6. ಆಯ್ತಾ? 6 ಕಾರ್ಬನ್ ಹೈಡ್ರೋಜನ್ ಬಾಂಡ್ ಆಯ್ತು. 6 ಟೈಮ್ಸ್ ಕಾರ್ಬನ್ ಹೈಡ್ರೋಜನ್ ಬಾಂಡ್ ಆಯ್ತು. ಒಂದು ಬಿಟ್ವೀನ್ 2 ಕಾರ್ಬನ್ ಒಂದು ಬಾಂಡ್ ಇದೆ. ದಟ್ ಈಸ್ ಆಕ್ಚುಲಿ ಅ ಕೋವ್ಯಾಲೆಂಟ್ ಬಾಂಡ್ ಬಿಟ್ವೀನ್ 2 ಕಾರ್ಬನ್ ಆಟಮ್ಸ್. ಕರೆಕ್ಟಾ? ಸೊ 6 ಪ್ಲಸ್ 1 ಎಷ್ಟಾಯ್ತು? 6 ಪ್ಲಸ್ 1 ಇಸ್ ಈಕ್ವಲ್ ಟು 7. ಈಸಿ. ಇದನ್ನ ನೀವು ಈಥೇನಿದು ಮಾಲಿಕ್ಯುಲರ್ ಫಾರ್ಮುಲಾ ತಗೊಳ್ಳಿ. ಏನದು? C2H6 ಅಂತ ಹೇಳಿ. ಈ ಮಾಲಿಕ್ಯುಲರ್ ಫಾರ್ಮುಲಾ ಬರೆದ್ರೆ ಮಾಲಿಕ್ಯುಲರ್ ಫಾರ್ಮುಲಾದಿಂದನೇ ಡೈರೆಕ್ಟ್ ಆಗಿ ಏನ್ ಮಾಡ್ಬೋದು? ಬಾಂಡ್ಸ್ ಅನ್ನ ಕಂಡುಹಿಡಿಬಹುದು. ಪ್ರೊವೈಡೆಡ್ ನಿಮಗೆ ಅದು ಐಡಿಯಾ ಇಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ಗೋ ವಿತ್ ಓಪನ್ ಸ್ಟ್ರಕ್ಚರ್. ಈ ಓಪನ್ ಸ್ಟ್ರಕ್ಚರ್ ಬರೆದು ಮತ್ತೆ ಬೇಕಾದ್ರೆ ನೀವು ಮಾಲಿಕ್ಯುಲರ್ ಫಾರ್ಮುಲಾ ನಂಬರ್ ಆಫ್ ಬಾಂಡ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಇಲ್ಲ ಅಂದ್ರೆ ಈ ತರ 6 ಹೈಡ್ರೋಜನ್ 2 ಕಾರ್ಬನ್ ಇದೆ ಅಂದ್ರೆ ಬಿಟ್ವೀನ್ 2 ಕಾರ್ಬನ್ ಒಂದೇ ಬಾಂಡ್ ಇರುವಂಥದ್ದು. ಸೊ 6 ಪ್ಲಸ್ 1 ಇಸ್ ಈಕ್ವಲ್ ಟು 7 ಹೀಗೆ ಬರಿಬಹುದು. ಸಪೋಸ್ ನಾನು ನಿಮ್ಗೊಂದು ಕ್ವೆಶನ್ ಕೇಳ್ತೀನಿ. ಹೌ ಮೆನಿ ಕೋವ್ಯಾಲೆಂಟ್ ಬಾಂಡ್ಸ್ ಆರ್ ದೇರ್ ಇನ್ ಪ್ರೋಪೀನ್? ನೋಡಿ, ಪ್ರೋಪೀನ್ ಒಳಗಡೆ ಎಷ್ಟು ಕೋವ್ಯಾಲೆಂಟ್ ಬಾಂಡ್ ಇದೆ? ಕಟ್ ಶಾರ್ಟ್ ಆಗಿ ಹೇಗೆ ನಾವು ಆನ್ಸರ್ಸ್ನ ಕಂಡುಹಿಡಿಬಹುದು? ಪ್ರೋಪ್ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಈ ಪ್ರೋಪೀನ್ ಅದು ಜನರಲ್ ಫಾರ್ಮುಲಾ ಏನು? ಆಲ್ಕೀನ್ ಅಲ್ವಾ ಅದು? CnH2n. ಪ್ರೋಪ್ ಅಂತ ಹೇಳಿದ್ರೆ ಏನು? ಪ್ರೋಪ್ ರೆಫರ್ಸ್ ಟು 3 ಕಾರ್ಬನ್. ಸೊ C3 H2 ಇಂಟು 3 ಆಯ್ತು. ಹೌದಾ? ಸೊ C3H ಏನಾಯ್ತು? 6 ಆಯ್ತು. C3H6 ಆಯ್ತು. ನೋಡಿ ಮಕ್ಕಳೇ, ಪ್ರೋಪೀನ್ ಅಂತ ಹೇಳಿದ್ರೆ ಯು ಹ್ಯಾವ್ 3 ಕಾರ್ಬನ್ ಅಂಡ್ ಬಿಟ್ವೀನ್ ಎನಿ 2 ಕಾರ್ಬನ್ ಡಬಲ್ ಬಾಂಡ್ ಇರಲೇಬೇಕು. ಆಮೇಲೆ ಹೈಡ್ರೋಜನ್ ಆಟಮ್ ಸ್ಯಾಟಿಸ್ಫೈ ಮಾಡ್ತೀರಾ ಅಂತ ಹೇಳಿದಾಗ ಎಷ್ಟು ಹೈಡ್ರೋಜನ್ ಆಟಮ್ ಇದೆ ಟೋಟಲ್ ಫಾರ್ಮುಲಾದಲ್ಲಿ? 6 ಇದೆ ಅಲ್ವಾ? ಇಲ್ಲೂ ಕೂಡ 6 ಇರಬೇಕು. 1 2 3 4 5 1 2 3 4 5 6 7 ಆಗ್ತಿದೆಯಲ್ಲ? ಎಸ್, ಸರಿ. 1 2 3 4 5 6. ಸೊ ಇದು ಓಪನ್ ಸ್ಟ್ರಕ್ಚರ್ ಆಯ್ತಾ? ಪ್ರೋಪೀನ್ ಇದು ಓಪನ್ ಸ್ಟ್ರಕ್ಚರ್ ಈ ತರ ಇದೆ ಅಂತ ಆಯ್ತು. ಹೌದಾ? ಹಾ. ಸೊ ದಿಸ್ ಇಸ್ ಹೌ ಪ್ರೋಪೀನ್ ಲುಕ್ಸ್ ಲೈಕ್. ಕೌಂಟ್ ಮಾಡಿ ಬಾಂಡ್ಸ್ ಎಷ್ಟು ಅಂತ ಹೇಳಿ. H6 ಇದೆ ಅಲ್ವಾ? H6 ಇರೋ ಕಾರಣಕ್ಕೋಸ್ಕರ ಡೆಫಿನೆಟ್ಲಿ ಯು ಕ್ಯಾನ್ ಟೇಕ್ 6 ಹೈಡ್ರೋಜನ್ ಬಾಂಡಿಂಗ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದಾ?
ಎಸ್. ಸೊ C3H6 ಇಸ್ ಯೋರ್ ಪ್ರೋಪೀನ್ ಅಲ್ವಾ. ಈ ಪ್ರೋಪೀನ್ ನಲ್ಲಿ 6 ಕೋವ್ಯಾಲೆಂಟ್ ಬಾಂಡ್ಸ್ ಫಿಕ್ಸ್ಡ್ ಆಗಿದೆ. ಇಟ್ ಇಸ್ ಆಲ್ಕೀನ್. ಹಾಗಾಗಿ ಅಲ್ಲಿ 3 ಕಾರ್ಬನ್ ಆಟಮ್ಸ್ ಇದ್ರೆ ಯು ಹ್ಯಾವ್ ಟು ಕನ್ಸಿಡರ್ 3 ಓನ್ಲಿ. ಬಾಂಡಿಂಗ್ಸ್ ಎಷ್ಟಿರಬೇಕು, ಹೆಂಗ್ ತಗೊಳ್ಬೇಕು, 3 ಕಾರ್ಬನ್ ಇದೆ, ಬಿಟ್ವೀನ್ 3 ಕಾರ್ಬನ್ 2 ಆಕ್ಚುಲಿ ಕೋವ್ಯಾಲೆಂಟ್ ಬಾಂಡ್ ಇರುತ್ತೆ, ಬಟ್ ಪ್ರೋಪೀನ್ ಅಲ್ವಾ ಡಬಲ್ ಬಾಂಡ್ ಇರುತ್ತಲ್ವಾ, ಸೊ ಒಂದು ಎಕ್ಸ್ಟ್ರಾ ಬಾಂಡ್. ಅಂದ್ರೆ ಆಲ್ಕೀನ್ ಬಂದ್ರೆ ಅಲ್ಲಿ ಎಷ್ಟು ಕಾರ್ಬನ್ ಆಟಮ್ಸ್ ಇದೆ ಫಾರ್ಮುಲಾದಲ್ಲಿ C3H6, ಅದನ್ನ ಡೈರೆಕ್ಟ್ ಆಗಿ ತಗೊಂಡು ಅದೇ ನಂಬರ್ನ ಬರೀತಾರೆ C3H6. ಈಸಿ. ಸಪೋಸ್ ಈಗ ಬ್ಯೂಟಿನಲ್ಲಿ ಎಷ್ಟು ಬಾಂಡ್ ಇದೆ ಅಥವಾ ಬ್ಯೂಟೈನ್ ನಲ್ಲಿ ಎಷ್ಟು ಬಾಂಡ್ ಇದೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡೋಣ. ಬ್ಯೂಟೈನ್. ಸೊ ಬ್ಯೂಟೈನ್ ಅಂತ ಹೇಳಿದ್ರೆ ಜನರಲ್ ಫಾರ್ಮುಲಾ ಆಫ್ ಆಲ್ಕೈನ್ ನ ಕನ್ಸಿಡರ್ ಮಾಡ್ತೀನಿ. CnH2n -2 ತಗೋತೀನಿ ಆಯ್ತಾ. ಬ್ಯೂಟ್ ರೆಫರ್ಸ್ ಟು ಎಷ್ಟು ಕಾರ್ಬನ್, n ವ್ಯಾಲ್ಯೂ ಆಫ್ ಬ್ಯೂಟ್ ಇಸ್ ಈಕ್ವಲ್ ಟು 4. ಹಾಗಾಗಿ ಜನರಲ್ ಫಾರ್ಮುಲಾ ಏನಾಯ್ತು, C4H2 4s -2, C4H6 ಆಯ್ತಾ. 4 2 8, 8 -2 6 ಆಯ್ತು. C4H6 ಆಯ್ತು. ಸೊ ಅದನ್ನ ನೀವು ಹೇಗೆ ಬಿಡಿಸಿ ಬರೀತೀರಾ C4H6 ಅನ್ನ? 1 2 3 4 ಅಂಡ್ ಬಿಟ್ವೀನ್ ಎನಿ 2 ಕಾರ್ಬನ್ ವಿ ಹ್ಯಾವ್ ಟು ರೈಟ್ ಟ್ರಿಪಲ್ ಬಾಂಡ್. ಹೌದಾ. ಸೊ ಟ್ರಿಪಲ್ ಬಾಂಡ್ ಇದೆ. ಬಾಂಡ್ಸ್ ಎಷ್ಟು ಕ್ಯಾಲ್ಕುಲೇಟ್ ಆಗುತ್ತೆ ಇವಾಗ? ಹೈಡ್ರೋಜನ್ ಕೂಡ ಬರ್ದ್ಬಿಡ್ತೀನಿ. ದಿಸ್ ಕಾರ್ಬನ್ ಹ್ಯಾಸ್ ಓನ್ಲಿ 1 ಹೈಡ್ರೋಜನ್. ಈ ಕಾರ್ಬನ್ಗೆ ಯಾವುದೇ ಹೈಡ್ರೋಜನ್ ಬೇಕಾಗಿಲ್ಲ. ಸೊ ಇಲ್ಲಿ 2 ಹೈಡ್ರೋಜನ್ ಬರಿತೀನಿ ಆ್ಯಂಡ್ ಇಲ್ಲಿ 3 ಹೈಡ್ರೋಜನ್ ಆಯ್ತು. ಇವಾಗ ಟೋಟಲ್ ನಿಮ್ಮ ಫಾರ್ಮುಲಾದಲ್ಲಿ ಹೇಳ್ತಾ ಇದೆ ಬ್ಯೂಟೈನ್ ಇದು ಫಾರ್ಮುಲಾ ಇದು. ಸೊ ಬ್ಯೂಟೈನ್ ಇದು ಫಾರ್ಮುಲಾದಲ್ಲಿ ಎಷ್ಟು ಹೈಡ್ರೋಜನ್ ಇದೆ? 6 ಹೈಡ್ರೋಜನ್. 1 2 3 4 5 6. ಹೌದಾ. ಸೊ ಯು ರೈಟ್ ಹಿಯರ್ ಆಸ್ H6. ಎಷ್ಟು ಕಾರ್ಬನ್ ಆಟಮ್ಸ್ ಇದೆ? 1 2 3 4. ಆದ್ರೆ ಬಿಟ್ವೀನ್ 4 ಕಾರ್ಬನ್ ಆಟಮ್ಸ್ ಎಷ್ಟು ಬಾಂಡ್ಸ್ ಇದೆ ನೋಡಿ? 1 2 3 4 5. ಸೊ ಯಾವಾಗ ನಾವು ಆಲ್ಕೈನ್ ಬಗ್ಗೆ ಟ್ರಿಪಲ್ ಬಾಂಡ್ ಬಗ್ಗೆ ಮಾತಾಡ್ತೀವಿ, ಕೊಟ್ಟಿರುವಂತಹ ಕಾರ್ಬನ್ ಆಟಮ್ಗಿಂತನೂ ಒಂದು ಎಕ್ಸ್ಟ್ರಾ ಬಾಂಡ್ ಅನ್ನ ತಗೋಬೇಕು. ಇಲ್ಲಿ 4 ಇದೆ ಅಂದ್ರೆ ವಿ ಟೇಕ್ 5 ಕಾರ್ಬನ್. 6 ಇದೆಯಲ್ವಾ, 6 is equal to 11. ಸೊ ಡಿಫ್ರೆನ್ಸ್ ಅರ್ಥ ಆಯ್ತಾ ನಿಮಗೆ? ಒಂದೇ ಒಂದು ಕ್ವೆಶ್ಚನ್ ಇಂದ ಹೇಗ್ ಬೇಕಾದ್ರೂ ನಾವು ಕಾನ್ಸೆಪ್ಟ್ ಅನ್ನ ಫಾರ್ಮ್ ಮಾಡ್ಕೊಳ್ಬಹುದು. ಸೊ ಅವರು ಆಲ್ಕೀನ್ ತಗೊಂಡಾಗ, ಆಲ್ಕೈನ್ ತಗೊಂಡಾಗ ಮತ್ತೆ ಆಲ್ಕೇನ್ ತಗೊಂಡಾಗ ಹೇಗೆ ಬಾಂಡ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಆಲ್ಕೇನ್ ಆಯ್ತಾ, ಆಲ್ಕೀನ್ ಮತ್ತೆ ಆಲ್ಕೈನ್. ಆಲ್ಕೈನ್. ಸೊ ಆಲ್ಕೀನ್ ನಲ್ಲಿ ಅವ್ರು ಕೇಳ್ತಾರೆ ಪ್ರೋಪೇನ್ ಫಾರ್ಮುಲಾದಲ್ಲಿ ಅಥವಾ ಪ್ರೋಪೇನ್ ಕಂಪೌಂಡ್ ನಲ್ಲಿ ಟೋಟಲ್ ನಂಬರ್ ಆಫ್ ಬಾಂಡ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ. ಪ್ರೋಪೀನ್ ನಲ್ಲಿ ಮಾಡಿ, ಪ್ರೋಪೈನ್ ನಲ್ಲಿ ಮಾಡಿ ಅಂತ ಹೇಳಿ ಕೇಳಿದಾಗ ನಾವೇನ್ ಮಾಡಬೇಕು? ವಿ ಶುಡ್ ಫಸ್ಟ್ ಅಂಡರ್ಸ್ಟ್ಯಾಂಡ್ ದಟ್ ಪ್ರೋಪೇನ್ ಫಾರ್ಮುಲಾ ಬರೆಯೋದು ಹೇಗೆ. ಅದಕ್ಕೆ ಜನರಲ್ ಫಾರ್ಮುಲಾ ಇಲ್ಲಿ CnH2n+. Prop refers to the value of carbon atom as 3. So C3H2 3s +2 C3H8 ಆಯ್ತು. ಈಗ ಟೋಟಲ್ ಕೋವ್ಯಾಲೆಂಟ್ ಬಾಂಡ್ ಕೌಂಟ್ ಮಾಡ್ತೀರಾ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ಬರೀ ಸಿಂಗಲ್ ಬಾಂಡ್ ಇದೆ. 3 ಕಾರ್ಬನ್ ಆಟಮ್ಸ್ ನಡುವೆ 2 ಕೋವ್ಯಾಲೆಂಟ್ ಬಾಂಡ್ ಇರ್ಲಿಕ್ಕೆ ಸಾಧ್ಯ. ಸೊ ಕೊಟ್ಟಿರುವಂತಹ ಕಾರ್ಬನ್ ಆಟಮ್ದು ವ್ಯಾಲ್ಯೂಗಿಂತ ಒಂದು ಲೆಸ್ಸರ್ ನಂಬರ್ ತಗೊಳ್ಬೇಕು, ದಟ್ ಇಸ್ 2. Plus as it is the number of hydrogen. So total there are 10 covalent bonds present in propane. Propane. So propane, when I talk about propane, the number of carbon atom here is 3. Even in propane, number of carbon atoms are going to be 3 itself, right? Now in propene, propene bandaga CnH2n ಆಯ್ತು, C3H2 into 3 ಆಯ್ತು, ನಥಿಂಗ್ ಬಟ್ C3H6 ಆಯ್ತು. ಯಾವಾಗ ನೀವು ಆಲ್ಕೀನ್ ಬಗ್ಗೆ ಮಾತಾಡ್ತೀರಾ, ಎಷ್ಟು ಕಾರ್ಬನ್ ಆಟಮ್ಸ್ ಇದೆ? ಈಗ ಟೋಟಲ್ ಕೋವ್ಯಾಲೆಂಟ್ ಬಾಂಡ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಎಷ್ಟು ಕಾರ್ಬನ್ ಆಟಮ್ ಇದೆ? 3 ಇದೆ ಅಲ್ವಾ. ಸೊ ಕೌಂಟ್ ಅನ್ನ 3 ಅಂತ ಹೇಳಿ ಆಸ್ ಇಟ್ ಈಸ್ ತಗೊಳ್ಳಿ. 6 ಹೈಡ್ರೋಜನ್ ಇದೆ, ಟೋಟಲ್ 9 ಆಯ್ತು. ಯಾಕೆ ಈ 3 ಹಾಗೆ ತಗೊಳ್ಬೇಕು? ಯಾಕೆಂದ್ರೆ ಬಿಟ್ವೀನ್ 3 ಕಾರ್ಬನ್ ನನಗೆ ಗೊತ್ತು 2 ಬಾಂಡ್ ಇರ್ಲಿಕ್ಕೆ ಸಾಧ್ಯ ಅಲ್ವಾ. 3 ಕಾರ್ಬನ್ ನಡುವೆ ನೋಡಿ ಇಲ್ಲೊಂದು 2 ಬಾಂಡ್, ಬಟ್ ಇದು ಆಲ್ಕೀನ್ ಅಲ್ವಾ. ಸೊ ಹಾಗಾಗಿ ಒಂದು ಎಕ್ಸ್ಟ್ರಾ ಬಾಂಡ್ ಇರುತ್ತೆ, ಡಬಲ್ ಬಾಂಡ್ ಇರುತ್ತೆ. ಹಾಗಾಗಿ ಎಷ್ಟು ಕಾರ್ಬನ್ ಇದೆಯೋ ಅಷ್ಟೇ ಕೌಂಟ್ ಅನ್ನ ತಗೊಂಡೆ. ಸೊ ಇಟ್ ಬಿಕಮ್ಸ್
3 plus 6 is equal to 9, which is nothing but propene, alkene. ಅರ್ಥ ಆಯ್ತಾ? ಕಟ್ ಶಾರ್ಟ್ಸ್ ಇದು. ಪ್ರೊಪೈನ್ ಅಂತ ಹೇಳಿ ಬಂದಾಗ ಜನರಲ್ ಫಾರ್ಮುಲಾ ಫಸ್ಟ್ ತಗೊಳ್ಳಿ. ಹೆಸರು ಮಾತ್ರ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಈ ತರ ಮಾಡ್ಕೊಳ್ಳಿ. ಜನರಲ್ ಫಾರ್ಮುಲಾ ತಗೋತೀರಾ. ದ ವ್ಯಾಲ್ಯೂ ಆಫ್ ಎನ್ ಇಸ್ 3, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ and you will identify exact number of hydrogen atom. So it's going to be 2 3s are 6, 6 minus 2 is equal to 4, C3H4. But understand, alkyne, propine anta helidre extra 2 covalent bond ide. So hagagi C3 anta idre 3 carbon idre consider ಮಾಡಬೇಕಾದ್ರೆ ಬಾಂಡ್ ಅನ್ನು ಒಂದು ಎಕ್ಸ್ಟ್ರಾ ಬಾಂಡ್ ಹಾಕೊಳ್ತೀರಾ, 4 ಹಾಕೊಳ್ತೀರಾ, ಪ್ಲಸ್ 4 is equal to 8. There are 8 covalent bonds in propine and there are 9 covalent bonds in propene and there are 10 covalent bonds in propane. Nodi same carbon atom. Illu kuda 3, illu kuda 3, ee propine allu kuda 3 ide. But where do you find maximum covalent bond? It is always in alkane. Alkane alli yavaglu kuda maximum covalent bond na identify ಮಾಡ್ತೀರಾ. Hope this question is clear now. 6 plus 1 7. So correct answer is 7. ಹೌದಾ? Option B is the right answer. Question number 2. Butanone is a 4 carbon compound with the functional group butane. Break ಮಾಡಿ ಇದನ್ನ. ಹೇಗೆ ಬ್ರೇಕ್ ಮಾಡೋದು? ಬ್ಯೂಟ್ ಏನ್ ಓನ್ 3 ಪಾರ್ಟ್ ಮಾಡಿದ್ರೆ ಬ್ಯೂಟ್ ರೆಫರ್ಸ್ ಟು 1 2 3 4 ಕಾರ್ಬನ್. ಏನ್ ರೆಫರ್ಸ್ ಟು ದಿಸ್ ಎ ಎನ್ ಇ. ಇ ಕ್ಯಾನ್ಸಲ್ ಆಗಿದೆ ಬಿಕಾಸ್ ಇಲ್ಲಿ ಓ ಬಂದಿದೆ. ದಿಸ್ ಇಸ್ ಅ ಸೆಕೆಂಡರಿ ಸಫಿಕ್ಸ್. ಈ ಸೆಕೆಂಡರಿ ಸಫಿಕ್ಸ್ ಯಾವಾಗಲೂ ಏನನ್ನ ಹೇಳ್ಕೊಡುತ್ತೆ? ಯಾವ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಇದೆ ಅಂತ ಹೇಳೋದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡುತ್ತೆ, ಮಾಹಿತಿಯನ್ನು ಕೊಡುತ್ತೆ. ಸೊ ಯು ಹ್ಯಾವ್ 4 ಕಾರ್ಬನ್ ಅಂಡ್ 1 ಕಾರ್ಬನ್ ಅಲ್ಲಿ ನೀವೇನ್ ಬರೀತೀರಾ? ಡಬಲ್ ಬಾಂಡ್ ಓ ಬರೀತೀರಾ ಬಿಕಾಸ್ ಕೀಟೋನ್. ದಿಸ್ ಓನ್ ಕಮ್ಸ್ ಫ್ರಮ್ ಯಾವ ಫಂಕ್ಷನಲ್ ಗ್ರೂಪ್? ಕೀಟೋನ್. ಕೀಟೋನ್ ಬರೀತೀರಾ ಅಂತ ಹೇಳಿದ್ರೆ ಡಬಲ್ ಬಾಂಡ್ ನ ಇಲ್ಲೂ ಬರಿಬಹುದು ಅಥವಾ ಪಕ್ಕದ ಕಾರ್ಬನ್ ಇಲ್ಲೂ ಕೂಡ ಬರಿಬಹುದು. ಇಫ್ ಯು ರೈಟ್ ಹಿಯರ್ ಯು ಶುಡ್ ಸ್ಟಾರ್ಟ್ ನಂಬರಿಂಗ್ ಫ್ರಮ್ ದಿಸ್ ಸೈಡ್. ಇಫ್ ಯು ರೈಟ್ ಎಟ್ ದಿಸ್ I mean to your right side. Okay, this is your right side, right? New right side in the baritira anta helidre start numbering from the right side itself. If you represent this double bond on your left side, start numbering from left side itself. Okay, so here I would write 1 2 3 4. All set. Iga now next baribekagirodu only the hydrogen. ಎಸ್. ಈಗ ಕ್ವೆಶ್ಚನ್ ಏನು? ಯಾವ ಫಂಕ್ಷನಲ್ ಗ್ರೂಪ್ ಇದೆ ಅಂತ ಹೇಳಿ. ಸಿ ಡಬಲ್ ಬಾಂಡ್ ಓ ಇದ್ದು ಪಕ್ಕದಲ್ಲೂ ಕಾರ್ಬನ್, ಈಚೆ ಕೂಡ ಕಾರ್ಬನ್ ಇದ್ರೆ ದಟ್ ಇಸ್ ಕೀಟೋನ್, ರೈಟ್? ಸೊ ಕರೆಕ್ಟ್ ಆನ್ಸರ್ ಇಸ್ ಕೀಟೋನ್. ನೆಕ್ಸ್ಟ್ ಕ್ವೆಶ್ಚನ್. While cooking, if the bottom of the vessel is getting blackened on the outside, it means that ಹೊರಗಡೆ ಪಾತ್ರೆ ಕರಿ ಹಿಡಿತಾ ಇದೆ ಅಂತ ಹೇಳಿದ್ರೆ ಅರ್ಥ ಏನು? Okay, option 1, the food is not cooked completely. ಒಳಗಡೆ ಫುಡ್ ಕುಕ್ ಆಗಿಲ್ವಂತೆ ಕಂಪ್ಲೀಟ್ ಆಗಿ. The fuel is not burning completely. ನಾವು ಹಾಕ್ತಿರುವಂತಹ LPG ಸಿಲಿಂಡರ್ ಕರೆಕ್ಟ್ ಆಗಿ ಬರ್ನ್ ಆಗ್ತಾ ಇಲ್ಲ. ಸೊ the fuel is wet. ನಾವು ಹಾಕ್ತಿರುವಂತಹ ಫ್ಯೂಯಲ್ ಮೇ ಬಿ LPG ಗ್ಯಾಸ್ ಅಲ್ಲಿ ನೀರೇನೋ ಸೇರ್ಕೊಂಡಿದೆ. The fuel is burning completely. ಫ್ಯೂಯಲ್ ಕಂಪ್ಲೀಟ್ ಆಗಿ ಬರ್ನ್ ಆಗ್ತಾ ಇದೆ, ಇಲ್ಲಿ ನಾಟ್ ಕಂಪ್ಲೀಟ್ ಆಗಿ ಬರ್ನ್ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ಮಕ್ಕಳೇ ನೀವು ಸೂಟ್ ಈ ಬ್ಲ್ಯಾಕ್ ಕಲರ್ ಏನಾಗ್ತಿದೆ? ಇಟ್ಸ್ ಬಿಕಾಸ್ ಆಫ್ ಸೂಟಿ ಫ್ಲೇಮ್. ಸೂಟಿ ಫ್ಲೇಮ್. ಸೂಟಿ ಫ್ಲೇಮ್ ನಲ್ಲಿ ಏನಿರುತ್ತೆ? ಕಾರ್ಬನ್ ಇರುತ್ತೆ, which is responsible for black color. that ಕಾರ್ಬನ್ ಏನಾಗುತ್ತೆ? ಡೆಪಾಸಿಟ್ ಆಗುತ್ತೆ. ಸೂಟ್ ಡೆಪಾಸಿಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಕಾರ್ಬನ್ ಅಲ್ಲಿ ಡೆಪಾಸಿಟ್ ಆಗ್ತಿದೆ ಅಂತ ಹೇಳಿ. ಸೊ
Tell me now, when the situation comes, ಯಾವಾಗ ಒಂದು ಸೂಟ್ ಅಲ್ಲಿ ಡೆಪಾಸಿಟ್ ಆಗುತ್ತೆ, when it is not burning completely, ಅದು ಕಂಪ್ಲೀಟ್ ಆಗಿ ಬರ್ನ್ ಆದ್ರೆ ಅಲ್ಲಿ ಡೆಪಾಸಿಟ್ ಆಗಲ್ಲ, ಕಾರ್ಬನ್ ಡೈಆಕ್ಸೈಡ್ ಆಗಿ ಲಿಬರೇಟ್ ಆಗಿ ಹೊರಗಡೆ ಹೋಗುತ್ತೆ ಅಲ್ವಾ. ಸೊ ಹಾಗಾಗಿ ಯಾವಾಗ ಫ್ಯೂಯಲ್ ಇಸ್ ನಾಟ್ ಬರ್ನಿಂಗ್ ಕಂಪ್ಲೀಟ್ಲಿ, ಸೊ ಆಪ್ಷನ್ 2 ಇಸ್ ದ ರೈಟ್ ಒನ್. ಆ ಟೈಮ್ನಲ್ಲಿ ಯು ಅಬ್ಸರ್ವ್ ದ ವೆಸಲ್ಸ್ ಡೌನ್ ಪಾರ್ಟ್ ಗೆಟಿಂಗ್ ಬ್ಲ್ಯಾಕ್ನಿಂಗ್. ತುಂಬ ಸಲ ನನಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ. ನೆಕ್ಸ್ಟ್, ಎಕ್ಸ್ಪ್ಲೇನ್ the nature of covalent bond using the bond formation in CH3Cl. So CH3Cl anta helidre yenu, it is nothing but chloroethane. So chloroethane alla, chloromethane adu. chloromethane, ಕ್ಲೋರೋಫಾರ್ಮ್ ಅಂತ ಕೂಡ ಹೇಳ್ತಾರೆ ಅದಕ್ಕೆ. ಓಕೆ, ಸೊ ಇಟ್ಸ್ ಕ್ಲೋರೋಮಿಥೇನ್. ಆಲ್ ಸೆಟ್. ಇಟ್ ಇಸ್ ಮೇಡ್ ಅಪ್ ಆಫ್ 1 ಕಾರ್ಬನ್, 3 ಹೈಡ್ರೋಜನ್ ಅಂಡ್ 1 ಕ್ಲೋರಿನ್ ಆಟಮ್. ಹೌದಾ? CH3Cl ಅಂತ ಹೇಳುವಂಥದ್ದು 1 ಕಾರ್ಬನ್, 1 ಕ್ಲೋರಿನ್, 3 ಹೈಡ್ರೋಜನ್ ಆಟಮ್ ಇಂದ ಇದು ಮಾಡಲ್ಪಟ್ಟಿದೆ. ಆಲ್ ಸೆಟ್. ಕಾರ್ಬನ್ ಆಟಮ್ ಹ್ಯಾಸ್ 4 outermost electron. Each hydrogen atom has 1 electron, 1 outermost electron, ಅದಕ್ಕಿರೋದೇ ಒಂದು ಅಲ್ವಾ. and chlorine has 7 outermost electron. Carbon shares its 4 outermost electron with 3 hydrogen and 1 chlorine to form CH3Cl. ಇದು ಫಾರ್ಮೇಶನ್. ಅವ್ರು ಹೇಳ್ತಾರಲ್ವಾ, ಎಕ್ಸ್ಪ್ಲೇನ್ ನೇಚರ್ ಆಫ್ ಕೋವ್ಯಾಲೆಂಟ್ ಬಾಂಡ್ ಯೂಸಿಂಗ್ ದ ಫಾರ್ಮೇಶನ್ ಆಫ್ CH3Cl. ನೇಚರ್ನ ಎಕ್ಸ್ಪ್ಲೇನ್ ಮಾಡುವ, ಹೇಗೆ ಅದು ಹೇಗೆ ಬಾಂಡ್ ಫಾರ್ಮ್ ಆಗಿದೆ ಅಂತ ಹೇಳುವಂಥದ್ದು ಇಂಪಾರ್ಟೆಂಟ್. ಸೊ ವಿ ಹ್ಯಾವ್ 3 hydrogen which has 1 valency shell. We have 1 carbon which has 4 dots and a 4 valency shell. We have 1 chlorine which has 7 valency shell. So all these atoms with respective to their valency shell, they are going to share their valency. Carbon is going to share 4, hydrogen ಎಷ್ಟು, ಈ ಕಾರ್ಬನ್ ತನ್ನಲ್ಲಿರುವ 4 ವ್ಯಾಲೆನ್ಸಿಯಲ್ಲಿ 3 ವ್ಯಾಲೆನ್ಸಿಯನ್ನ ಔಟ್ ಆಫ್ 4, 3 ವ್ಯಾಲೆನ್ಸಿ ಇಟ್ ಇಸ್ ಗೋಯಿಂಗ್ ಟು ಶೇರ್ ವಿತ್ 3 ಹೈಡ್ರೋಜನ್ ಆಟಮ್ and 1 valency of the carbon is going to be shared with 1 chlorine, forming this structure. So ಇಲ್ಲಿ ಒಂದು ಸಣ್ಣ ಕರೆಕ್ಷನ್ಸ್ ಏನಪ್ಪ ಅದು ಅಂತ ಹೇಳಿದ್ರೆ, we have to write 1 atom as chlorine. ಹೌದಾ? So here it should be chlorine, here it should be chlorine, and chlorine in addition has 7 valency ಅಲ್ಲಿ ಒಂದು ಶೇರ್ ಆಯ್ತಲ್ವಾ, 6 valency dots ಹಾಗೆ ಇರುತ್ತೆ ಕ್ಲೋರಿನ್ ಇದು, that belongs to only chlorine. Rest of the part is written as it is. ಇಲ್ಲ ಮೇಡಮ್ ನಮ್ಗೆ ಅರ್ಥ ಆಗಿಲ್ಲ, ಇನ್ನೊಂದ್ಸಲ ಹೇಳ್ಕೊಡಿ ಅಂತ ಹೇಳಿದ್ರೆ, CHCl3 ಅಲ್ಲಿ ಕಾರ್ಬನ್ ಅನ್ನ ಸೆಂಟ್ರಲ್ ಆಟಮ್ ಆಗಿ ಕನ್ಸಿಡರ್ ಮಾಡಿ. ಯಾವ್ದನ್ನ? ಕಾರ್ಬನ್. ಕಾರ್ಬನ್ ಅಲ್ಲಿ ಎಷ್ಟು ವ್ಯಾಲೆನ್ಸಿ ಎಲೆಕ್ಟ್ರಾನ್ಸ್ ಇದೆ? 4. ಸೊ 1 it shares with 1 of the hydrogen atom, next one with next hydrogen atom, next one with 1 more hydrogen atom, and the last one with chlorine atom. But chlorine ನಲ್ಲಿ ಆಲ್ರೆಡಿ ನಿಮಗೆ ಗೊತ್ತಿರಬೇಕು, chlorine atomic number is 17. So 17 electrons ಅನ್ನು ಹೇಗೆ ಬರೀತೀನಿ ನಾನು? K shell ನಲ್ಲಿ 2, L shell ನಲ್ಲಿ 8 and M shell ನಲ್ಲಿ 7. There are 7 dots I have to represent. Out of 7, 1 electron it is going to be shared with carbon and the rest of the 6 will be there with chlorine itself. ಈಗ ನಾನು ಯಾವಾಗ ಆಕ್ಟೇಟ್ ಸ್ಟ್ರಕ್ಚರ್ ಅನ್ನ ಬರೀತೀನಿ, ಡಾಟ್ ಸ್ಟ್ರಕ್ಚರ್ ಅನ್ನ ಬರೀತೀನಿ, ಕಾರ್ಬನ್ದು ಇಲೆಕ್ಟ್ರಾನ್ಸ್ನ ನಾನು ಇನ್ಕ್ಲೂಡ್ ಮಾಡಬೇಕಲ್ವಾ. ಸೊ ಕಾರ್ಬನ್ ಎಲ್ಲ ಎಲೆಕ್ಟ್ರಾನ್ಸ್ ಅನ್ನು ತಗೊಳ್ಬೇಕಾಗುತ್ತೆ. Yes. So this is hydrogen bonding, carbon hydrogen bonding, carbon hydrogen bonding,
and carbon-chlorine bonding. So this is how the molecule of chloromethane, the chloroform tanu karitare. So in general, chloro represents prefix, meth represents one carbon, n represents the single bond. ಹೀಗಿರುತ್ತೆ ಅಂತ ಹೇಳಿ. ಓಕೆ, ನೀವು ಅಲ್ಲಿ ಹೇಳ್ಬೋದು ಈಚ್ ಆಟಮ್ ಇನ್ CH3Cl ಹ್ಯಾಸ್ ನೋಬೆಲ್ ಗ್ಯಾಸ್ ಎಲೆಕ್ಟ್ರಾನಿಕ್ ಅರೇಂಜ್ಮೆಂಟ್. ನೋಬೆಲ್ ಗ್ಯಾಸ್ ಎಲೆಕ್ಟ್ರಾನಿಕ್ ಅರೇಂಜ್ಮೆಂಟ್ ಅಂತ ಹೇಳಿದ್ರೆ ಏನು? ಈ CH3Cl ಒಳಗಡೆ ನೋಡಿ, ಹೈಡ್ರೋಜನ್ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? ದಿಸ್ 2 ಎಲೆಕ್ಟ್ರಾನ್ ಬಿಲಾಂಗ್ಸ್ ಟು ಕಾರ್ಬನ್, ಹೈಡ್ರೋಜನ್. ಯಾಕೆಂದ್ರೆ ಇದು ಕಾಮನ್ ಏರಿಯಾ ಅಲ್ವಾ? ದಿಸ್ ಇಸ್ ಅ ಕಾಮನ್ ಏರಿಯಾ. ಸೊ ಇಲ್ಲೂ ಕೂಡ ಇದು ಕಾಮನ್ ಏರಿಯಾ, ಇದು ಕಾಮನ್ ಏರಿಯಾ, ಇದು ಕಾಮನ್ ಏರಿಯಾ. ಕಾಮನ್ ಏರಿಯಾ ಅಂತ ಹೇಳಿದ್ರೆ ದಾಟ್ ಎಲೆಕ್ಟ್ರಾನ್ ಬಿಲಾಂಗ್ಸ್ ಟು ಹೈಡ್ರೋಜನ್, ಹಾಗೆ ಈ ಎಲೆಕ್ಟ್ರಾನ್ ಬಿಲಾಂಗ್ಸ್ ಟು ಕಾರ್ಬನ್ ಕೂಡ. ಹೈಡ್ರೋಜನ್ಗೆ ಎಷ್ಟು ಎಲೆಕ್ಟ್ರಾನ್ ಇದೆ ಅಂತ ಹೇಳಿ ಕೇಳಿದ್ರೆ ಏನ್ ಹೇಳ್ತೀರಾ? 2. ಈ 2ರಲ್ಲಿ ಒಂದು ಹೈಡ್ರೋಜನ್ದು, ಇನ್ನೊಂದು ಯಾರು ಕೊಟ್ರು? ಕಾರ್ಬನ್ ಕೊಟ್ರು. ಸೊ ಹೈಡ್ರೋಜನ್ ಇವಾಗ 2 ಎಲೆಕ್ಟ್ರಾನ್ಸ್ ಇಟ್ಕೊಂಡು ಯಾರ ತರ ಬಿಹೇವ್ ಮಾಡ್ತಿದ್ದಾರೆ? ಹೀಲಿಯಂ ತರ. ಹೀಲಿಯಂನಲ್ಲೂ ಕೂಡ ವಿ ಫೈಂಡ್ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ಸ್. 2 ಎಲೆಕ್ಟ್ರಾನ್ಸ್ ಇದೆ. ನ್ಯೂಕ್ಲಿಯಸ್ ಒಳಗಡೆ ಹೋದ್ರೆ ಅದಕ್ಕೆ 2 ಪ್ರೋಟಾನ್ಸ್ ಇರುತ್ತೆ ಮತ್ತೆ 2 ನ್ಯೂಟ್ರಾನ್ಸ್ ಇರುತ್ತೆ ಅಲ್ವಾ? ಅಟಾಮಿಕ್ ನಂಬರ್ ಯಾವಾಗಲೂ ಕೂಡ ಇಲೆಕ್ಟ್ರಾನ್ಸ್ ಅನ್ನ ಹಾಗೂ ಅದು ಪ್ರೋಟಾನ್ಸ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಸೊ ಹೀಲಿಯಂನಲ್ಲಿ 2 ಎಲೆಕ್ಟ್ರಾನ್ಸ್ ಇದೆ ಅಂತ ಹೇಳಿ ಗೊತ್ತಾಯ್ತು. ಸೊ ಹೈಡ್ರೋಜನ್ ಯಾವ ನೋಬೆಲ್ ಗ್ಯಾಸ್ ತರ ಆಕ್ಟ್ ಮಾಡುತ್ತೆ? ಹೀಲಿಯಂ ತರ. ಕಾರ್ಬನ್ ಅಲ್ಲಿ ನೋಡಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಅಂತ ಹೇಳಿ. ಕಾರ್ಬನ್ ನಲ್ಲಿ ಒಟ್ಟು ಎಷ್ಟಿತ್ತು? ಫಸ್ಟ್ಗೆ 6 ಇಸ್ ದಿ ಅಟಾಮಿಕ್ ನಂಬರ್ ಅಲ್ವಾ? 2,4 ಅಂತ ಹೇಳುವಂತಹ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಇತ್ತು. ಹೌದಾ? 2,4 ಅಂತ ಹೇಳುವಂತಹ ಇಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಇತ್ತು. ಇವಾಗ ಈ 2 ಹಾಗೆ ಇರುತ್ತೆ ಆಯ್ತಾ? 4 ಅನ್ನ ಏನ್ ಮಾಡ್ತು? ಅದು ಇಲ್ಲಿ 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 ಶೇರ್ ಮಾಡ್ತು. ಸೊ ಈ 4 ಶೇರ್ ಮಾಡಿದಾಗ ಹೈಡ್ರೋಜನು ಶೇರ್ ಮಾಡ್ತು, ಈ ಹೈಡ್ರೋಜನ್ ಶೇರ್ ಮಾಡ್ತು, ಈ ಹೈಡ್ರೋಜನ್ ಶೇರ್ ಮಾಡ್ತು, ಕೆಳಗಡೆ ಇರುವ ಕ್ಲೋರಿನ್ ಕೂಡ ಒಂದು ಎಲೆಕ್ಟ್ರಾನ್ಸ್ ನ ಶೇರ್ ಮಾಡ್ತು. ಸೊ ನಾವು ಕಾರ್ಬನ್ಗೆ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 4 ಅನ್ನ ಶೇರ್ ಮಾಡ್ಬೇಕಾದ್ರೆ ಅದಕ್ಕೆ +4 ಮಿಕ್ಕಿದೆಲ್ಲರೂ ಕೂಡ ಕೊಟ್ಟಾಗ 2,8 ಆಯ್ತು. ಯಾವ ಎಲಿಮೆಂಟ್ಗೆ ಒಟ್ಟು 2,8 ಅಂದ್ರೆ 10 ಎಲೆಕ್ಟ್ರಾನ್ಸ್ ಇದೆ? ನಿಯಾನ್. ಸೊ ಕಾರ್ಬನ್ ಯಾವ ತರ ಬಿಹೇವ್ ಮಾಡಬೇಕು? ನಿಯಾನ್ ತರ ಬಿಹೇವ್ ಮಾಡಬೇಕು. ಹೇಗೆ ಕಂಡುಹಿಡಿದ್ರಿ ಮೇಡಮ್ ಅಂದ್ರೆ, ಫಸ್ಟ್ಗೆ 1 2 3 4 5 6 7 8 ಔಟರ್ ಮೋಸ್ಟ್ ಶೆಲ್ ನಲ್ಲಿ ಇವಾಗ ಕಾರ್ಬನ್ಗೆ 8 ಎಲೆಕ್ಟ್ರಾನ್ಸ್ ಇದೆ. ಕಾರ್ಬನ್ಗೆ ಇರದೇ 2 ಶೆಲ್, ಕೆ ಶೆಲ್ ನಲ್ಲಿ 2, ಎಲ್ ಶೆಲ್ ನಲ್ಲಿ ನಾವ್ ಇಟ್ ಹ್ಯಾಸ್ ಬಿಕಮ್ 8 ವಿತ್ ದ ಫಾರ್ಮೇಶನ್ ಆಫ್ CHCl3. 2 + 8 is equal to 10. And it is neon which has 10 electrons. Easy. That's it. ಅಲ್ವಾ? ಸೊ ಈಗ ನಾನು ಏನು ಮಾಡ್ತಿದ್ದೀನಿ ನಿಮಗೆ ಅಂತ ಹೇಳಿದ್ರೆ, ಯಾವುದು ಯಾವ ಕಾನ್ಫಿಗರೇಷನ್ ಅಕ್ವೈರ್ ಮಾಡ್ತಿದೆ ಅಂತ ಹೇಳೋದನ್ನಷ್ಟೇ ಹೇಳ್ಕೊಡ್ತಾ ಇದ್ದೀನಿ. ಆಲ್ ಸೆಟ್? ಗುಡ್. ನೌ ವಾಟ್ ಎಲ್ಸ್ ಇಸ್ ಲೆಫ್ಟ್? ಕ್ಲೋರಿನ್. ಸೊ ಕ್ಲೋರಿನ್ ವಿಷಯ ಬಂದಾಗ, ಸೊ ಇನ್ ಕ್ಲೋರಿನ್ 17 ಎಲೆಕ್ಟ್ರಾನ್ಸ್ ಇತ್ತು. ಹೌದಾ? 8 2 8 7 ಅಂತ ಹೇಳಿ ಬರ್ದ್ವಿ. ಕೆ ಶೆಲ್, ಎಲ್ ಶೆಲ್, ಎಂ ಶೆಲ್. ಔಟ್ ಆಫ್ 7 1 it shared with carbon. Indeed carbon also shares its electron with chlorine now. ಹೌದಾ? ಕ್ಲೋರಿನ್ ಶೇರ್ ಮಾಡಬೇಕಾದ್ರೆ ಕಾರ್ಬನ್ ಕೂಡ ಶೇರ್ ಮಾಡುತ್ತೆ. ಸೊ ಕ್ಲೋರಿನ್ ಅಲ್ಲಿ ಒಟ್ಟು ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 1 2 3 4 5 6 7 and ಕಾರ್ಬನ್ಸ್ ಎಲೆಕ್ಟ್ರಾನ್ 8. ಸೊ ಏನಾಯ್ತು ಇವಾಗ? ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಹೇಗೆ ಚೇಂಜ್ ಆಯ್ತು? 2 8 8 ಆಗಿ ಚೇಂಜ್ ಆಯ್ತು. ಸೊ ಕ್ಲೋರಿನ್ ಇವಾಗ ಯಾವ ತರ ಬಿಹೇವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ? ಕ್ಲೋರಿನ್ ಆರ್ಗಾನ್ ತರ ಬಿಹೇವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾಕೆಂದ್ರೆ 2 + 8 is equal to 10, 10 + 8 is equal to 18. 18 ಎಲೆಕ್ಟ್ರಾನ್ಸ್ ಯಾರ ಹತ್ರ ಇದೆ? ಯಾರ ಹತ್ರ ಇದೆ? ಆರ್ಗಾನ್ ಹತ್ರ ಇದೆ. ಆರ್ಗಾನ್ ಇಸ್ ಅ ವೆರಿ ಸ್ಪೆಷಲ್ ಗ್ಯಾಸ್. ನೀವು ಕೇಳಿ, ಆರ್ಗಾನ್ ಎಷ್ಟಿದೆಪ್ಪ ನಿನ್ನೊಳಗಡೆ ಪ್ರೋಟಾನ್ ಅಂತ ಹೇಳಿದ್ರೆ ಆರ್ಗಾನ್ ಹೇಳುತ್ತೆ 18 18 18. ಸೊ ಆರ್ಗಾನ್ ಅಲ್ಲಿ 18 ಎಲೆಕ್ಟ್ರಾನ್ಸ್ ಇದೆಯಲ್ವಾ? ಆ ಥರ ಕ್ಲೋರಿನ್ ನಾನು ಆರ್ಗಾನ್ ಥರ ಆಗಬೇಕು ಅಮ್ಮ, ನಾನು ಆರ್ಗಾನ್ ಥರ ಆಗಬೇಕು ಅಮ್ಮ ಅಂತ ಹೇಳ್ಕೊಂಡು ಅಳ್ತಾ ಇರುತ್ತೆ. ಸೊ ಅದ್ರ ಅಮ್ಮ ಬಂದ್ಬಿಟ್ಟು, ಸರಿ ನೀನು ಕಾರ್ಬನ್ ಜೊತೆ ಹೋಗಿ ಫ್ರೆಂಡ್ಶಿಪ್ ಮಾಡು, ಕಾರ್ಬನ್ ನಿಂಗೆ ಒಂದು ಎಲೆಕ್ಟ್ರಾನ್ಸ್ ಕೊಡ್ತಾನೆ, ಸೊ ಯು ಕ್ಯಾನ್ ಬಿಕಮ್ ಲೈಕ್ ಅನ್ ಆರ್ಗಾನ್ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಸೊ ದಟ್ ಇಸ್ ಹೌ ದೀಸ್ ಆಲ್ ವಿಲ್ ಬಿಕಮ್ ಲೈಕ್ ದ ಸ್ಟೇಬಲ್ ನೋಬೆಲ್ ಗ್ಯಾಸಿಯಸ್ ಕಾನ್ಫಿಗರೇಷನ್. ಸ್ಟೇಬಿಲಿಟಿ ಅಂತ ಹೇಳಿದ್ರೆ ದೇ ಆಕ್ಟ್ ಲೈಕ್ ಅ ಗಾಡ್ ಥರ ನಿಮ್ಮನ್ನ ಟ್ರೀಟ್ ಮಾಡ್ತಾರೆ ಅಂತ ಹೇಳಿ. ಅಂದರೆ ದರ್ ಆಲ್ಮೋಸ್ಟ್ ಲೈಕ್ ನ್ಯೂಟ್ರಲ್. ವಿ ಆರ್ ನ್ಯೂಟ್ರಲ್, ವಿ ಆರ್ ನಾಟ್ ರೆಡಿ ಟು ಮಿಂಗಲ್ ಅಂತ ಹೇಳೋ ಥರ. ಆಲ್ ಸೆಟ್. ಸೊ ದಿಸ್ ಇಸ್ ಹೌ ಐ ಹ್ಯಾವ್ ರಿಟನ್ ದ ಸ್ಟೇಟ್ಮೆಂಟ್ಸ್. ಕಾರ್ಬನ್ ಅಟೈನ್ಸ್ ದ ನಿಯರೆಸ್ಟ್ ನೋಬೆಲ್ ಗ್ಯಾಸ್ ಕಾನ್ಫಿಗರೇಷನ್ ಆಫ್ ನಿಯಾನ್, hydrogen like helium, chlorine achieves the configuration of
argon. So chloromethane contains 3 carbon hydrogen 1 carbon chlorine covalent bonds. ಇದು ತುಂಬಾ ಇಂಪಾರ್ಟೆಂಟ್. ನೀವು ಎಕ್ಸ್ಪ್ಲೇನ್ ಮಾಡಿ ಆ ನೇಚರ್ ಆಫ್ ಕೋವ್ಯಾಲೆಂಟ್ ಬಾಂಡ್ ಅಂದರೆ ಯು ಶುಡ್ ರೈಟ್ ಆಲ್ ದಿಸ್ ಪಾಯಿಂಟ್ಸ್ ಅಲಾಂಗ್ ವಿತ್ ಹಿಯರ್ 1 Cl, ಇಲ್ಲೂ ಕೂಡ 1 Cl. ಸೊ ಇಟ್ ಶುಡ್ ಬಿ Cl, ಆಯ್ತಾ? So here it should be Cl and Cl. Pen size ಜಾಸ್ತಿ ಆದರೆ it might look odd. So I will write here neatly Cl. Yes. So let's go to the question number 5. Okay. Draw the electron dot structure for. ಇದೆಲ್ಲದಕ್ಕೂ ಕೂಡ electron dot structure ಬರಬೇಕಂತೆ. All set. We are happy to write the electron dot structure ಅಲ್ವಾ ಮಕ್ಕಳೇ? ಬರೆಯೋಣ ಮಕ್ಕಳ ಜೊತೆಲಿ. Yes, madam. We will write, madam. All set. ಈಗ ಇಥನೋಯಿಕ್ ಆಸಿಡ್ ಬಂದಾಗ ಫಸ್ಟಿಗೆ ಎಥನೋಯಿಕ್ ಆಸಿಡ್ ಬಂದಾಗ ಸ್ಟ್ರಕ್ಚರ್ನ ಒಂದ್ ಕಡೆ ಬರ್ಕೊಳ್ಳಿ. ನೀವು ಡಾಟ್ ಸ್ಟ್ರಕ್ಚರ್ನ ಬರೆಯೋಕ್ಕೂ ಮುಂಚೆ ಸ್ಟ್ರಕ್ಚರ್ನ ಒಂದ್ ಕಡೆ ಬರ್ಕೊಳ್ಳಿ. ಎಥನೋಯಿಕ್ ಆಸಿಡ್ ಸ್ಟ್ರಕ್ಚರ್ ಹೇಗೆ ಬರೀತಾರೆ? ಈತ್ ರೆಫರ್ಸ್ ಟು ಏನು? 2 ಕಾರ್ಬನ್. ಓಯಿಕ್ ಆಸಿಡ್ ರೆಫರ್ಸ್ ಟು ಏನು? ಫಸ್ಟ್ನೇ ಕಾರ್ಬನ್ ಅಲ್ಲಿ ಡಬಲ್ ಬಾಂಡ್ OH ಇರುತ್ತೆ. ಇದು ಫಸ್ಟ್ ಕಾರ್ಬನ್ ಅಥವಾ ಲಾಸ್ಟ್ ಕಾರ್ಬನ್ ಟರ್ಮಿನಲ್ ಪೊಸಿಷನಲ್ ಮಾತ್ರ ಇರುವಂತಹ ಫಂಕ್ಷನಲ್ ಗ್ರೂಪ್. ಅದು ಯಾವುದು? ಆಸಿಡ್ ಫಂಕ್ಷನಲ್ ಗ್ರೂಪ್. ಮಿಕ್ಕಿದ್ದು ಸೆಕೆಂಡ್ ಕಾರ್ಬನ್ ಹೇಗೆ ಸ್ಯಾಟಿಸ್ಫೈ ಮಾಡ್ತೀರಾ? ಹೈಡ್ರೋಜನ್ ಬರಿಬೇಕು ಮೇಡಮ್. ಇಲ್ಲಿ 3 ಹೈಡ್ರೋಜನ್ ಮೇಡಮ್. ಹೌದಾ? ನೀವು ಬರೆದ್ರಾ? ನನಗೆ ಹೇಳ್ಕೊಡ್ತಾ ಇದ್ದೀರಲ್ವ ನೀವು. ಸೊ ನೀವು ಏನು ಹೇಳ್ಕೊಡ್ತಿದ್ದೀರಾ ಅದನ್ನೇ ಬರಿತಾ ಇದ್ದೀನಿ. ನಿಮಗಿದು ಗೊತ್ತಾಯಿತು ಅಂದರೆ ಡಾಟ್ ಸ್ಟ್ರಕ್ಚರ್ ಬರೆಯೋದು ಈಸಿ. ಸೊ ಕಾರ್ಬನ್ನ ಫಸ್ಟಿಗೆ ಬರ್ಕೊಳ್ತೀರಾ, ಇಲ್ಲೂ ಕೂಡ ಕಾರ್ಬನ್ನ ಫಸ್ಟಿಗೆ ಬರ್ಕೊಳ್ತೀರಾ. ಆಮೇಲೆ ನೆಕ್ಸ್ಟ್ ಏನು? ಇಲ್ಲಿ ಹೈಡ್ರೋಜನ್, ಇಲ್ಲಿ ಹೈಡ್ರೋಜನ್, ಇಲ್ಲಿ ಹೈಡ್ರೋಜನ್. ಡಾಟ್ ಸ್ಟ್ರಕ್ಚರ್ ಬರಿಬೇಕಾದ್ರೆ ದಯವಿಟ್ಟು ಬಾಂಡನ್ನು ಹಾಕಬೇಡಿ, ಆಯಿತಾ? ಅದು ತಪ್ಪಾಗುತ್ತೆ. ಈಗ ಕಾರ್ಬನು ಹೈಡ್ರೋಜನ್, ಕಾರ್ಬನಿಗೆ ಒಟ್ಟು ಎಷ್ಟು ವ್ಯಾಲೆನ್ಸ್ ಇಲೆಕ್ಟ್ರಾನ್ಸ್ ಇದೆ ಹೇಳಿ ನನಗೆ? 4. ಒಂದು ಇಲ್ಲಿ ಹಾಕುತ್ತೆ, ಒಂದು ಹೈಡ್ರೋಜನ್ ಏನಿಟ್ಕೊ ಅಂತ ಹೇಳುತ್ತೆ, ಇನ್ನೊಂದು ಈಚೆ ಹೈಡ್ರೋಜನ್, ಇನ್ನೊಂದು ಈಚೆ ಹೈಡ್ರೋಜನ್, ಇನ್ನೊಂದು ಕಾರ್ಬನಿಗೆ ಕೊಡುತ್ತೆ. ಹೈಡ್ರೋಜನ್ಗೆ ಎಷ್ಟು ವ್ಯಾಲೆನ್ಸ್ ಇಲೆಕ್ಟ್ರಾನ್ಸ್ ಇದೆ ಹೇಳಿ ನನಗೆ? 1. ಅದನ್ನ ನಾನು ಪ್ರತಿ ಕಾರ್ಬನ್ ಜೊತೆ ಶೇರ್ ಮಾಡಿದೆ. ಈ ಕಾರ್ಬನ್ ಸ್ಟೋರಿಗೆ ಬರೋಣ, ಪಕ್ಕದ ಕಾರ್ಬನ್ಗೆ ಹೋಗೋಣ. ಓಕೆನಾ? ಈಗ ಈ ಕಾರ್ಬನಿಗೆ ಎಷ್ಟು ವ್ಯಾಲೆನ್ಸ್ ಇಲೆಕ್ಟ್ರಾನ್ ಇದೆ? 4. ಅದರಲ್ಲಿ ಒಂದು ಇಲ್ಲಿಡುತ್ತೆ, ಒಂದು ಇಲ್ಲಿಡುತ್ತೆ, ಮಿಕ್ಕಿದ 2 ಕೂಡ ಈ ಆಕ್ಸಿಜನ್ ಜೊತೆಗೆ ಇಡುತ್ತೆ. ಓಕೆನಾ? ಯಾಕೆಂದ್ರೆ ಇಲ್ಲಿ ಡಬಲ್ ಬಾಂಡ್ O ಅಂತ ಹೇಳೋದು ಬರಿಬೇಕು ಅಂತ ಹೇಳೋದು ನಿಮ್ಮ ತಲೆ ಒಳಗಡೆ ಕೂಡ ಇರಬೇಕು. ಓಕೆ, ಸೊ ಇಲ್ಲಿ 2 ಆಕ್ಸಿಜನ್ ಇಟ್ಟಾಯ್ತು. ಇವಾಗ ಆಕ್ಸಿಜನ್ ಬರೆದ್ಬಿಡ್ತೀನಿ ನಾನು. ಈ ಆಕ್ಸಿಜನ್ಗೆ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 6. 1 2 3 4 5 ಮತ್ತು 6 ಅದು ಕಾರ್ಬನ್ ಜೊತೆ ಶೇರ್ ಮಾಡುತ್ತೆ. ಈ ಆಕ್ಸಿಜನ್ಗೆ ಎಷ್ಟಿದೆ ವ್ಯಾಲೆನ್ಸ್ ಇಲೆಕ್ಟ್ರಾನ್? 6. 1 2 3 4 5th ಅನ್ನ ಇಲ್ಲಿ ಇಟ್ಟಿದೆ. ಅದು ಆಕ್ಸಿಜನ್ ಮತ್ತೆ ಹೈಡ್ರೋಜನ್, ಇದನ್ನು ಕೂಡ ಬರೀತೀನಿ ನಾನು. ಆಕ್ಸಿಜನ್ಗೆ ಎಷ್ಟಿದೆ ಮಕ್ಕಳೇ? 6 ಅಲ್ವಾ? 4 ಚುಕ್ಕಿ 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 4 ಚುಕ್ಕಿ ಅನ್ನ ಹೀಗೆ ಬರ್ದೆ. 5ನೇ ಚುಕ್ಕಿ ಅಥವಾ 5ನೇ ಡಾಟ್ ಐ ವುಡ್ ಶೇರ್ ವಿತ್ ದಿಸ್ ಹೈಡ್ರೋಜನ್. 6ನೇ ಚುಕ್ಕಿ ಆಫ್ ದಿಸ್ ಆಕ್ಸಿಜನ್ ಐ ವುಡ್ ಶೇರ್ ವಿತ್ ಕಾರ್ಬನ್ ಆಟಮ್. ಹೈಡ್ರೋಜನ್ ಕೂಡ ತನ್ನ ಚುಕ್ಕಿಯನ್ನ ಅಂದ್ರೆ ತನ್ನ ವ್ಯಾಲೆನ್ಸಿ ಎಲೆಕ್ಟ್ರಾನ್ ಅನ್ನ ಈಚೆ ಇಡುತ್ತೆ. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಹೌ ದಿ ಎಂಟೈರ್ ಮಾಲಿಕ್ಯೂಲ್ಸ್ ಆರ್ ಬಿಹೇವಿಂಗ್. ಅಂದ್ರೆ ಒಟ್ಟು ಇವಾಗ ಅವರಿಗೆ ಆಕ್ಟೇಟ್ ಕಾನ್ಫಿಗರೇಷನ್ ಏನಾಗಬೇಕು? ಸ್ಯಾಟಿಸ್ಫೈ ಆಗಬೇಕು. ಸೊ ಕಾರ್ಬನಿಗೆ ಸ್ಯಾಟಿಸ್ಫೈ ಆಗಿದೆಯಾ? ಕಾರ್ಬನ್ ಸುತ್ತ 8 ಎಲೆಕ್ಟ್ರಾನ್ಸ್ ಇದೆಯಾ ನೋಡಿ? ಎಸ್ ಇದೆ. ಸೊ ಕಾರ್ಬನ್ ಸುತ್ತ 8 ಎಲೆಕ್ಟ್ರಾನ್ಸ್ ಇದೆ. ಕರೆಕ್ಟಾ? ಗುಡ್. ಈ ಕಾರ್ಬನ್ ಪಕ್ಕದ ಕಾರ್ಬನ್ ಸುತ್ತ ಇದೆಯಾ 8 ಎಲೆಕ್ಟ್ರಾನ್ಸ್? ಎಸ್ ಇದೆ, ಇಲ್ಲೂ ಕೂಡ ಇದೆ. ಹಾಕಿ ರೌಂಡ್ ಇದಕ್ಕೆ. ನನ್ನ ಸ್ಕ್ವೇರ್ ಸ್ವಲ್ಪ ಆಚೀಚೆ ಆಗ್ಬೋದು ಮಕ್ಕಳೇ, ಸ್ವಲ್ಪ ಕ್ಷಮೆ ಇರಲಿ. ಈ ಆಕ್ಸಿಜನಿಗೆ 8 ಎಲೆಕ್ಟ್ರಾನ್ಸ್ ಇದೆಯಾ? ಇಲ್ಲೂ ಇದೆ. ಈ ಆಕ್ಸಿಜನಿಗೆ 8 ಎಲೆಕ್ಟ್ರಾನ್ಸ್ ಇದೆಯಾ? ಇಲ್ಲೂ ಇದೆ. ಸ್ವಲ್ಪ ಈಚೆಗೆ ತಗೊಂಡು ಬರಬೇಕು. 1 2 3 4 5 6 7 8 1 2 3 4 5 6 7 8 ಒಟ್ಟು 8 ಎಲೆಕ್ಟ್ರಾನ್ಸ್ ಇರಬೇಕು ಸುತ್ತ. ಈ ಹೈಡ್ರೋಜನ್ಗಿರುವಂತಹ ಬಾಂಡ್ಸನ್ನು ನಾನು ರೆಡ್ ಕಲರ್ ಹಾಕ್ತೇನೆ. ಹೈಡ್ರೋಜನ್ 2 ಎಲೆಕ್ಟ್ರಾನ್ಸ್. ಎಲ್ಲಿ ಹೋದ್ರು ಹೈಡ್ರೋಜನಿಗೆ 2. ಎಸ್. ಸೊ ದಿಸ್ ಇಸ್ ಹೌ ಎಥನೋಯಿಕ್ ಆಸಿಡ್ಸ್ ಡಾಟ್ ಸ್ಟ್ರಕ್ಚರ್ ವುಡ್ ಲುಕ್ ಲೈಕ್.
ಈಸಿ ಇದೆಯಾ, ನೀಟಾಗಿದೆಯಾ, ಅರ್ಥ ಕೂಡ ಆಗುತ್ತಾ? ಸೊ ಶಾಲ್ ಐ ಮೂವ್ ಆನ್ ಟು ದ ಸೆಕೆಂಡ್ ಒನ್, H2S ಗೆ ಹೋಗೋಣವಾ? ಇದು ಆಯಿತು. ಲೆಟ್ಸ್ ಫೋಕಸ್ ಆನ್ ನಾವು H2S. H2Sಗೆ ಹೋಗಬೇಕು ಅಂದರೆ ನಾನು ಒಂದು ಸ್ವಲ್ಪ ಪೇಜ್ ಆ್ಯಡ್ ಮಾಡ್ತೀನಿ. ಆಮೇಲೆ ಬೋರ್ಡನ್ನು ಸ್ವಲ್ಪ 2 ಪಾರ್ಟಾಗಿ ಡಿವೈಡ್ ಮಾಡ್ತೀನಿ. ಆಯಿತಾ? ಈಗ ಬೇರೆ ಪೆನ್ ಚೂಸ್ ಮಾಡಿಕೊಂಡು ನಾನು ಫಸ್ಟಿಗೆ H2S ಯಾವ ಥರ ಇರುತ್ತೆ ಅಂತ ಹೇಳ್ಬಿಡ್ತೀನಿ. ಹೈಡ್ರೋಜನ್ H2S. ನಿಮ್ಗೆ ಈ ಥರ ಬರೆಯೋಕೆ ಗೊತ್ತಾಗಲ್ವಾ? ಸರಿ, ಸ್ಟ್ರಕ್ಚರ್ ಹೇಗೂ ಹೇಳ್ಕೊಟ್ಟಿಲ್ಲ ಮೇಡಮ್ ಅವ್ರು ನಮಗೆ. ಬೆಂಟಾ ಸ್ಟ್ರೇಟಾ ಏನೂ ಗೊತ್ತಿಲ್ಲ, ಒಟ್ಟು ನಾವು ಹಿಂಗೆ ಬರಿತೀವಿ. ಆಯಿತು, ಹಾಗೇ ಬರೀರಿ. ಎಸ್ ಅಂತ ಹೇಳಿದ ತಕ್ಷಣ ಸಲ್ಫರ್ ಅಲ್ವಾ? ಸೈಡ್ ವರ್ಕ್ ಮಾಡೋಣ, ರಫ್ ವರ್ಕ್ ಮಾಡೋಣ. 16 ಮತ್ತು 32, 16 ಪ್ರೋಟಾನ್ಸ್ ಇದೆ, ಅಂದರೆ 16 ಇಲೆಕ್ಟ್ರಾನ್ಸ್ ಇದೆ ಅಂತ ಹೇಳಿ ಅರ್ಥ. ಸೊ ಕೆ ಶೆಲ್ನಲ್ಲಿ 2, ಎಲ್ ಶೆಲ್ನಲ್ಲಿ 8, ಎಮ್ ಶೆಲ್ನಲ್ಲಿ ಕೂಡ ಎಷ್ಟಾಗಬೇಕು? 16 ಬರಬೇಕು ಅಂತ ಹೇಳಿದ್ರೆ 6. ಸೊ ಆಕ್ಸಿಜನ್ ಥರನೇ ಸಲ್ಫರಿಗೆ ಎಷ್ಟಿದೆ? 6 ಎಲೆಕ್ಟ್ರಾನ್ಸ್ ಇದೆ. ಔಟ್ ಆಫ್ 6, 4 ಅದ್ರ ಜೊತೆಗೆ ಇಟ್ಕೊಳ್ಳುತ್ತೆ. ಆಯಿತಾ? ಇಲ್ಲಿ ಹೈಡ್ರೋಜನ್ ಇದೆ, ಇಲ್ಲಿ ಹೈಡ್ರೋಜನ್ ಇದೆ. ಔಟ್ ಆಫ್ 6, 4 ಹಾಗೆ ಇಟ್ಕೊಳ್ಳುತ್ತೆ. 5th ಒನ್ ಒಂದು ಹೈಡ್ರೋಜನ್ ಜೊತೆ, 6th ಒನ್ ಪಕ್ಕದ ಹೈಡ್ರೋಜನ್ ಜೊತೆ. ಹೈಡ್ರೋಜನ್ ಕೂಡ ಸಲ್ಫರ್ ಜೊತೆ ಒಂದು ಎಲೆಕ್ಟ್ರಾನ್ ಶೇರ್ ಮಾಡುತ್ತೆ. ಈ ಹೈಡ್ರೋಜನ್ ಕೂಡ ಸಲ್ಫರ್ ಜೊತೆ ಒಂದು ಎಲೆಕ್ಟ್ರಾನ್ಸನ್ನು ಶೇರ್ ಮಾಡುತ್ತೆ. ಹಾಗಾಗಿ ಈಗ ಸಲ್ಫರ್ ಸುತ್ತ 8 ಎಲೆಕ್ಟ್ರಾನ್ಸ್ ಇರುತ್ತೆ. ಹೌದಾ? 6 ಇತ್ತು, 6ನಲ್ಲಿ ಒಂದು ಹೈಡ್ರೋಜನ್ ಜೊತೆ. ಔಟ್ ಆಫ್ 6 ಇನ್ನೊಂದು ಎಲೆಕ್ಟ್ರಾನು ಪಕ್ಕದ ಹೈಡ್ರೋಜನ್ ಜೊತೆ. ಹೈಡ್ರೋಜನ್ ಕೂಡ ತನ್ನೊಳಗಡೆ ಇರುವಂತಹ ಒಂದು ಎಲೆಕ್ಟ್ರಾನ್ಸ್ನ ಸಲ್ಫರ್ ಜೊತೆ ಶೇರ್ ಮಾಡಿಕೊಂಡಾಗ ಈ ಥರ ಬಾಂಡ್ಸ್ಗಳು ಫಾರ್ಮ್ ಆಗುತ್ತೆ. ಸೊ ಇಲ್ಲಿ ಹೈಡ್ರೋಜನ್ಗೆ ಡುಪ್ಲೆಟ್, ಹೈಡ್ರೋಜನ್ ಬಿಹೇವ್ಸ್ ಲೈಕ್ ಅ ಹೀಲಿಯಂ. ಸಲ್ಫರಿಗೆ ಸುತ್ತ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಇವಾಗ? 8. ಅಂದರೆ ಫಸ್ಟಿಗೆ ಸಲ್ಫರಿಗೆ ಎಷ್ಟು ಎಲೆಕ್ಟ್ರಾನ್ಸ್ ಇತ್ತು? ಸಲ್ಫರ್ 16 ಅಂತ ಹೇಳಿ ಬರೆದಾಗ ಕೆ ಶೆಲ್ನಲ್ಲಿ 2, ಎಲ್ ಶೆಲ್ನಲ್ಲಿ 8, ಎಮ್ ಶೆಲ್ನಲ್ಲಿ ಎಷ್ಟಿತ್ತು? 6 ಇತ್ತು. ಎಮ್ ಅಂತ ಹೇಳುವಂಥದ್ದು ಏನು? ಕೊನೆಯ ಶೆಲ್. ಈಗ ಬಾಂಡ್ ಫಾರ್ಮ್ ಆದಮೇಲೆ H2Sನಲ್ಲಿರುವಂಥ ಸಲ್ಫರಿಗೆ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? ಕೆ ಶೆಲ್ನಲ್ಲಿ 2 ಇದೆ, ಎಲ್ ಶೆಲ್ನಲ್ಲಿ 8 ಇದೆ, ಎಮ್ ಶೆಲ್ನಲ್ಲಿರುವಂತಹ 6 ಎಲೆಕ್ಟ್ರಾನ್ಸ್ ಇದ್ದರೆ 2 ಹೈಡ್ರೋಜನ್ ಜೊತೆಗೆ ಶೇರ್ ಆದಾಗ, 6ರಲ್ಲಿ 2 ಇತರೆ ಹೈಡ್ರೋಜನ್ ಜೊತೆಗೆ ಶೇರ್ ಆದಾಗ ಅವುಗಳು ತಮ್ಮ ಎಲೆಕ್ಟ್ರಾನ್ಸ್ನ ಕೊಟ್ಟಾಗ 6 ಇದ್ದು 8 ಆಗುತ್ತೆ. ಕೊನೆ ಶೆಲ್ನಲ್ಲಿ ಸಲ್ಫರಿಗೆ ಆಕ್ಟೇಟ್ ಕಾನ್ಫಿಗರೇಷನ್ ಸಿಗುತ್ತೆ. ಸೊ ದಿಸ್ ಇಸ್ ಹೌ H2S ಸ್ಟ್ರಕ್ಚರ್ ವುಡ್ ಲುಕ್ ಲೈಕ್. ಓಕೆ, ಆಲ್ ಸೆಟ್. ಪ್ರೊಪನೋನ್ನ ಬರೆಯೋಣವಾ? ಸೊ ಪ್ರೊಪನೋನ್ ಅಂತ ಹೇಳೋ ಸ್ವಲ್ಪ ಜಾಸ್ತಿ ಇದೆ ಅಲ್ವಾ ಬರೀಲಿಕ್ಕೆ? propanone. So pro prefers to yes to carbon. 3 madam. Very good. Pro prefers to 3. 1, 2, 3. ಏನಂದ್ರೆ prop, ಏನ್ ಓನ್. ಏನಂದ್ರೆ ಸಿಂಗಲ್ ಬಾಂಡ್ ಬಿಟ್ವೀನ್ ಕಾರ್ಬನ್. ಆಯ್ತಾ? ಓನ್ ಅಂದ್ರೆ ಕೀಟೋನ್. 3 ಕಾರ್ಬನ್ ಐಟಮ್ ಇದ್ದಾಗ ನೀವು ತಪ್ಪದೆ ಡಬಲ್ ಬಾಂಡ್ನ ಇಲ್ಲಿ ಹಾಕಿ ಫಸ್ಟ್ ಸ್ಟ್ರಕ್ಚರ್ ಬರ್ಕೊಳ್ಳಿ, ಆಮೇಲೆ ಡಾಟ್ ಬರೀರಿ. ಆಯ್ತಾ? ಯಾಕೆಂದರೆ ನೀವು ಡಾಟ್ ಬರೆದು ಸ್ಟ್ರಕ್ಚರ್ ಬರೀಬೇಕು ಅಂದರೆ ನೀವು 11th ಸ್ಟ್ಯಾಂಡರ್ಡಿಗೆ ಹೋಗಬೇಕು. ಸೊ ಅಲ್ಲಿ ನಿಮಗೆ ಅದು ಅರ್ಥ ಆಗುತ್ತೆ ಹೇಗೆ ಅಂತ. ಇಲ್ಲಿ ನಾನು ಹೇಳ್ಕೊಟ್ರೆ ನಿಮಗೆ ಕನ್ಫ್ಯೂಷನ್ ಆಗಿ ಓಡೋಗಿ ಕೆಮಿಸ್ಟ್ರಿ ಬೇಡಪ್ಪ, ಕೆಮಿಸ್ಟ್ರಿ ಕಷ್ಟ ಅಪ್ಪ ಅಂತೆಲ್ಲ ಹೇಳಿಬಿಡ್ತೀರ. ಸೊ ಯಾಕೆ ನಿಮ್ಮನ್ನ ಸುಮ್ಮನೆ ಟಾರ್ಚರ್ ಕೊಡೋದಲ್ವಾ ಮಕ್ಕಳೇ? ಓಕೆ, ಇದು ಸ್ಟ್ರಕ್ಚರ್ ಮಕ್ಕಳೇ. ಆಯಿತಾ? ಇದು ಸ್ಟ್ರಕ್ಚರ್. ಇವಾಗ ನಾನು ಏನು ಹೇಳ್ಕೊಡ್ತಿದ್ದೀನಿ ನಿಮಗೆ? ನಾನು ಡಾಟ್ ಸ್ಟ್ರಕ್ಚರ್ನ ಹೇಗೆ ಬರೆಯೋದು, ಯಾವುದಕ್ಕೆ? ಪ್ರೊಪನೋನಿಗೆ ಡಾಟ್ ಸ್ಟ್ರಕ್ಚರ್ ಹೇಗೆ ಬರೆಯೋದು ಅಂತ ಹೇಳಿ ಹೇಳ್ಕೊಡ್ತೀನಿ. 1, 2, 3 ಕಾರ್ಬನ್, ಇಲ್ಲಿ ಆಕ್ಸಿಜನ್, ಮಿಕ್ಕಿದವ್ರು ಯಾರು? ಹೈಡ್ರೋಜನ್. ಆಕ್ಸಿಜನ್ ಬೇರೆ ಕಲರ್ನಲ್ಲಿ ಬರೆದ್ಬಿಡ್ತೀನಿ. ಆಕ್ಸಿಜನ್ ಏನು ಪಿಂಕ್ ಕಲರಲ್ಲಿರೋ, ಹೈಡ್ರೋಜನ್ ನೀವೆಲ್ಲ ಯೆಲ್ಲೋ ಕಲರಲ್ಲಿರಿ. ಆಯಿತಾ? ಪುಟ್ಟಾಣಿ ಹೈಡ್ರೋಜನ್ ಏ ಇಲ್ಲಿ 2, 3 ಆಯಿತಾ? ಇಲ್ಲೂ 3 ಹೈಡ್ರೋಜನ್ ಆಯಿತಾ? ಅನ್ಸೆಟ್. ಈಗ ಸುದ್ದಿಗೆ ಬರೋಣವಾ? ಈಗ ಮ್ಯಾಟ್ರಿಗೆ ಬರೋಣ ಮೇಡಮ್. ಕಾರ್ಬನಿಗೆ ಎಷ್ಟು ವ್ಯಾಲೆನ್ಸಿ ಇದೆ? 4 ಮೇಡಮ್. ಆಯಿತು. ಈಗ 4 ವ್ಯಾಲೆನ್ಸಿಯಲ್ಲಿ ಒಂದಿಲ್ಲಿ, ಇನ್ನೊಂದನ್ನು ಪಕ್ಕದ ಕಾರ್ಬನ್ಗೆ ಇಟ್ಟೆ. ಹೈಡ್ರೋಜನ್ಗಿರುವಂತಹದ್ದು ಕೂಡ ಒಂದೇ ವ್ಯಾಲೆನ್ಸಿ ಅಲ್ವಾ? ಸೊ ಪ್ರತಿ ಹೈಡ್ರೋಜನ್ ಆ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸನ್ನು ಕಾರ್ಬನ್ದು ವ್ಯಾಲೆನ್ಸ್ ಎಲೆಕ್ಟ್ರಾನ್ ಜೊತೆ ಶೇರ್ ಮಾಡ್ಕೊಳ್ಳುತ್ತೆ.
ಸೊ ಕಾರ್ಬನ್ ಎಲೆಕ್ಟ್ರಾನ್, ಇದು ಹೈಡ್ರೋಜನ್ದು ಎಲೆಕ್ಟ್ರಾನ್ ಆಯ್ತಾ. ಈಗ ಈ ಕಾರ್ಬನ್ ಕೂಡ 4 ಎಲೆಕ್ಟ್ರಾನ್ಸ್ನಲ್ಲಿ ಒಂದನ್ನು ಇಲ್ಲಿ ಇಡುತ್ತೆ, ಇನ್ನೊಂದನ್ನು ಪಕ್ಕದಲ್ಲಿಡುತ್ತೆ. ಇಂಕ್ ಚೇಂಜ್ ಮಾಡಲ್ಲ. ಕಾರ್ಬನ್ಗೆ ನಾವು ವೈಟ್ ತೊಗೊಂಡ್ವಿ ಅಲ್ವಾ ಮಕ್ಕಳೇ. ಈ ಕಾರ್ಬನ್ದು 1 ಎಲೆಕ್ಟ್ರಾನ್, ಕಾರ್ಬನ್ ಸೇಮ್ ಥಿಂಗ್, ಆಚೆ ಪಕ್ಕದ ಕಾರ್ಬನ್ಗೂ ಕೂಡ 1 ಎಲೆಕ್ಟ್ರಾನ್ಸ್ ನೀಡುತ್ತೆ. ಆಕ್ಸಿಜನ್ ಬಂದಾಗ ಔಟ್ ಆಫ್ 4 ಒಂದಿಲ್ಲಿ ಇನ್ನೂ 2 ಆಕ್ಸಿಜನ್ ಇರುತ್ತೆ. ಆಕ್ಸಿಜನ್ ಏನು ಕಡಿಮೆನಾ? ಆಕ್ಸಿಜನ್ ಹತ್ರ ಎಷ್ಟು 6 ವ್ಯಾಲೆನ್ಸಿ ಎಲೆಕ್ಟ್ರಾನ್ಸ್ ಅಲ್ವಾ. 1 2 3 4 5 6 2 ಕಾರ್ಬನ್ ಜೊತೆ ಇಡುತ್ತೆ ಹೌದಾ. ಈಗ ಆ ಕಾರ್ಬನ್ಗೆ ಹೇಳಿ ನನಗೆ, ಆ ಕಾರ್ಬನಲ್ಲಿ ಎಷ್ಟು ವ್ಯಾಲೆನ್ಸಿ ಎಲೆಕ್ಟ್ರಾನ್ಸ್ ಇದೆ? 4. 4ರಲ್ಲಿ ಒಂದನ್ನು ಸೆಂಟರ್ ಆಫ್ ದ ಕಾರ್ಬನ್ಗೆ ಇಡುತ್ತೆ, ಇನ್ನೊಂದನ್ನು ಹೈಡ್ರೋಜನ್, ಇಲ್ಲಿ ಹೈಡ್ರೋಜನ್, ಇಲ್ಲಿ ಹೈಡ್ರೋಜನ್. ಆ ಹೈಡ್ರೋಜನ್ಗಳೇನು ಕಡಿಮೆನಾ? ಅವರು ಕೂಡ ತಮ್ಮಲ್ಲಿರುವಂತಹ ಕೊನೆಯ 1 ಎಲೆಕ್ಟ್ರಾನ್ಸನ್ನು ಈ ಥರ ಇಡುತ್ತೆ. ಈಗ ಪ್ರತಿ ಆಟಮ್ಗೆ ಆಕ್ಟೇಟ್ ಸಿಗಬೇಕು, ಹೈಡ್ರೋಜನ್ಗೆ ಡುಪ್ಲೇಟ್ ಸಿಗಬೇಕು ಆಯ್ತಾ. ಚೆಕ್ ಮಾಡೋಣ. ನೋಡಿಗ ಕಾರ್ಬನ್ಗೆ 8 ಎಲೆಕ್ಟ್ರಾನ್ಸ್ ಇದೆಯಾ? ಇದೆ. ವೆರಿ ಗುಡ್. ಸೊ ಅದೇ ಥರ ಈಚೆ ಕಾರ್ಬನ್ಗೂ 8 ಎಲೆಕ್ಟ್ರಾನ್ಸ್ ಇದೆಯಾ? ಇದೆ. ಅದೇ ಥರ ಪಕ್ಕದ ಕಾರ್ಬನ್ಗೂ ಕೂಡ 8 ಎಲೆಕ್ಟ್ರಾನ್ಸ್ ಇದೆಯಾ? ಅಲ್ಲೂ ಕೂಡ 8 ಎಲೆಕ್ಟ್ರಾನ್ಸ್ ಇದೆ. ಆಕ್ಸಿಜನ್ಗೆ 8 ಎಲೆಕ್ಟ್ರಾನ್ಸ್ ಇದೆಯಾ? ಇದೆ. ಇಲ್ಲೂ ಕೂಡ ಇದೆ. ಇನ್ನು ಯಾರಿಗೆ ನಮಗೆ ನೋಡಬೇಕು? ಹೈಡ್ರೋಜನ್. ಹೈಡ್ರೋಜನಿಗೆ 2 ಎಲೆಕ್ಟ್ರಾನ್, 2 ಎಲೆಕ್ಟ್ರಾನ್, 2 ಎಲೆಕ್ಟ್ರಾನ್. ಇಲ್ಲೂ ಕೂಡ 2 2 2. ಈಸಿ, ಕರೆಕ್ಟಾ? ಹೀಗೆ ನಾವು ಡಾಟ್ ಸ್ಟ್ರಕ್ಚರ್ ಫಾರ್ ಪ್ರೊಪನೋನ್ ಬರಿತೀವಿ. ಆಲ್ ಸೆಟ್. ನಾವು ನೆಕ್ಸ್ಟ್ ಏನು ಮಾಡಬೇಕು ಮಕ್ಕಳೇ? F2. ಈಸಿ. F2 ಬರೆಯೋಣ. ಡಾಟ್ ಸ್ಟ್ರಕ್ಚರ್ ಫಾರ್ F2 ಬರೆಯೋಣ. ನಾನು F2 ಬರಿತೀನಿ, ನೀವು ನನ್ನ ಜೊತೆಲೇ Cl2 ಕೂಡ ಬರಿಬೇಕಾಯ್ತಾ? ಅಥವಾ ಆಕ್ಸಿಜನ್ ಬರೀರಿ ನೀವು, ಅಥವಾ ನೈಟ್ರೋಜನ್ ಬರೀರಿ. ನೈಟ್ರೋಜನ್ ಬರೀರಿ, ಆಕ್ಸಿಜನು Cl2 ನೀವು ಮನೇಲಿ ನೀವು ನಿಮ್ಮ ಹೋಮ್ವರ್ಕ್ ಪೇಜ್ ಏನಿದೆ ಅದರಲ್ಲಿ ಬರಿತಾ ಹೋಗಿ. ಆಲ್ ಸೆಟ್. ಈಗ F2 ಬರಿಬೇಕಂದ್ರೆ ನಿಮಗೇನು ಗೊತ್ತಿರಬೇಕು? ಫ್ಲೂರಿನ್ದು ಅಟಾಮಿಕ್ ನಂಬರ್ ಏನು? 9 ಅಂತ ಹೇಳಿ ಗೊತ್ತಿರಬೇಕು. ಅದನ್ನು ಹೇಗೆ ಬರಿತೀರಾ? ಫ್ಲೂರಿನ್ದು ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್. ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಅಂದರೆ ಕೆ ಶೆಲ್ನಲ್ಲಿ ಯಾವಾಗಲೂ 2 ಎಲೆಕ್ಟ್ರಾನ್, ಎಲ್ ಶೆಲ್ನಲ್ಲಿ 9ನಲ್ಲಿ 2 ಹೋಯಿತು, ಮಿಕ್ಕಿದೆಷ್ಟು 7. ಅದನ್ನು ಈ ಥರ ಬರೆದ್ರಿ. ಈಗ ಎಫ್ ಅಂತ ಹೇಳಿದ ತಕ್ಷಣ ಡಾಟ್ ಸ್ಟ್ರಕ್ಚರ್ ಬರಿತೀರಾ ಅಂತ ಹೇಳಿದ ತಕ್ಷಣ ಕೊನೆ ಶೆಲ್ನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆಯೋ ಅಷ್ಟೇ ಡಾಟ್ಸ್ ನಿಮಗೆ ಹಾಕ್ಲಿಕ್ಕೆ ಸಾಧ್ಯ ಹೌದಾ. ಹಾಗಾಗಿ ಫ್ಲೂರಿನ್ ಅಂತ ಹೇಳುವಂಥದ್ದು ನಾನು 2 ಸಲ ಬರಿತೀನಿ, ಇಲ್ಲೊಂದು ಫ್ಲೂರಿನ್, ಇಲ್ಲೊಂದು ಫ್ಲೂರಿನ್. ಸೊ ಪ್ರತಿ ಫ್ಲೂರಿನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 7 ಎಲೆಕ್ಟ್ರಾನ್ಸ್ ಇದೆ. 1 2 3 4 5 6 7ನೇ ಎಲೆಕ್ಟ್ರಾನ್ಸ್ ಇದೆಯಲ್ವಾ. ಔಟ್ ಆಫ್ 7 6 ಹಾಗೆ ಬರದೆ 7th ಒನ್ ನಾನೇನು ಮಾಡ್ತೀನಿ? ಮಿಡ್ಲಲ್ಲಿ ಇಡ್ತೀನಿ. ಅಂದರೆ ಆ ಎಲೆಕ್ಟ್ರಾನ್ ಶೇರ್ ಆಗ್ತಾ ಇದೆ ಪಕ್ಕದಲ್ಲಿರುವ ಫ್ಲೂರಿನ್ ಜೊತೆ. ಈ ಫ್ಲೂರಿನ್ಗೂ ಅದೇ ಸ್ಟೋರಿ. 1 2 3 4 5 6 7ನೇದು ಇಲ್ಲಿಡುತ್ತೆ. ಯಾಕೆಂದರೆ ತಾನು ಒಂದನ್ನು ಶೇರ್ ಮಾಡಿದ್ರೆ ಪಕ್ಕದವನು ಕೂಡ ಒಂದನ್ನು ಶೇರ್ ಮಾಡಿದಾಗ ಅಲ್ಲಿ ಶೇರ್ ಮಾಡುವಂತಹ 2 ಎಲೆಕ್ಟ್ರಾನ್ಸ್ಗಳು ಇಬ್ಬರಿಗೂ ಕೂಡ ಬಿಲಾಂಗ್ ಆಗಿರೋದ್ರಿಂದ ಇಬ್ಬರಿಗೂ ಕೂಡ ಆಕ್ಟೇಟ್ ಕಾನ್ಫಿಗರೇಷನ್ ಸಿಗುತ್ತೆ. ಓಕೆ, ಸೊ ವಿ ವಿಲ್ ನೌ ರೈಟ್ ದ ಬಾಂಡಿಂಗ್. ಇಲ್ಲಿ ಒಂದು ಫ್ಲೂರಿನ್, ಅದೇ ಥರ ಇಲ್ಲಿ ಒಂದು ಫ್ಲೂರಿನ್. ಸೊ ನೀವು ಆ ಬಾಂಡಿಂಗ್ ಡಾಟ್ಸ್ನ ಸ್ವಲ್ಪ ನಾನು ನೀಟಾಗಿ ಹಾಕ್ತೀನಿ ಮಕ್ಕಳೇ. ಡಾಟ್ಗೆ ಸಿಟ್ಟು ಬರಬೇಕು. ಶ್ರೀಜಾ ಮೇಡಮ್ ನನ್ನ ಸ್ವಲ್ಪ ಚೆನ್ನಾಗಿ ಬಿಡಿಸಿ, ಕರ್ನಾಟಕದಲ್ಲಿರುವಂಥ ಎಲ್ಲ ಮಕ್ಕಳು ನೋಡ್ತಾರೆ, ನೀವು ಯಾಕೆ ನನ್ನನ್ನು ಇಷ್ಟೊಂದು ಚೆನ್ನಾಗಿಲ್ದಂಗೆ ಡಾಟ್ಸ್ ಹಾಕ್ತೀರಾ ಅಂತ ಹೇಳಿ ಡಾಟೇ ಬೈತಾ ಇದ್ದು ನನಗೆ. ಆಯಿತು. ಸೊ ಈಗ 2 ಫ್ಲೂರಿನಿಗೆ ಎಷ್ಟು ಡಾಟ್ಸ್ ಇದೆ ಅಂದರೆ ಎಷ್ಟು ವ್ಯಾಲೆನ್ಸಿ ಎಲೆಕ್ಟ್ರಾನ್ ಇದೆ ಕೌಂಟ್ ಮಾಡಿ. 1 2 3 4 5 6 7 ಅದಷ್ಟು ಮೊದಲೇ ಇತ್ತು. ಪಕ್ಕದ ಫ್ಲೂರಿನ್ ಇದೆಯಲ್ವಾ ಅದು ಕೂಡ ಈ ಫ್ಲೂರಿನಿಗೆ ಬಿಲಾಂಗ್ ಆಗುತ್ತೆ. ಸೊ ಇನಿಷಿಯಲಿ ಅಂದರೆ ಬರೀ ಎಫ್ ಆದಾಗ ಮಾತ್ರ, ಜಾಸ್ಟ್ ಫ್ಲೂರಿನ್ ಆಟಮ್ ಆಗಿದ್ದಾಗ ಮಾತ್ರ ಈ ಥರ. ಯಾವಾಗ ಅದು ಫ್ಲೂರಿನ್ ಆಟಮ್ ಫ್ಲೂರಿನ್ ಮಾಲಿಕ್ಯೂಲ್ ಆಯಿತು, ಮಾಲಿಕ್ಯೂಲ್ ಅಂತ ಹೇಳಿದ್ರೆ 2 ಫ್ಲೂರಿನ್ ಆಟಮ್ ಮಾತಾಡ್ಕೊಳ್ಳುತ್ತೆ,
ನಾನೊಂದು ಎಲೆಕ್ಟ್ರಾನ್ ಹಾಕ್ತೀನಿ, ನೀನು ಒಂದು ಎಲೆಕ್ಟ್ರಾನ್ ಹಾಕು, ನಮ್ಮಿಬ್ಬರ ನಡುವೆ ಕೋವ್ಯಾಲೆಂಟ್ ಬಾಂಡ್ ಬರುತ್ತೆ, ಶೇರಿಂಗ್ ಮಾಡಬೇಕಾದ್ರೆ ಕೋವ್ಯಾಲೆಂಟ್ ಬಾಂಡ್ ಬರುತ್ತೆ ಅಂತ ಹೇಳಿ ಇಬ್ರು ಮಾತಾಡ್ಕೊಳ್ತಾರೆ. ಸರಿಯಪ್ಪ ಆಯ್ತತ್ಲೆಗೆ ಅಂತ ಹೇಳಿ ಇಬ್ರು ಶೇರ್ ಮಾಡಿದಾಗ ಫ್ಲೂರಿನ್ ನಡುವೆ ಯಾವ ಬಾಂಡ್ ಬಂತು? ಸಿಂಗಲ್ ಕೋವ್ಯಾಲೆಂಟ್ ಬಾಂಡ್ ಫಾರ್ಮ್ ಆಯಿತು. ಹಾಗಾದ್ರೆ ಕಾನ್ಫಿಗರೇಷನ್ ಯಾವ ಥರ ಚೇಂಜ್ ಆಯಿತು? ಕೆ ನಲ್ಲಿರೋ 2 ಎಲೆಕ್ಟ್ರಾನ್ಸ್ ಹಾಗೆ ಇರುತ್ತೆ, ನಾ ಇಲ್ಲೂ ಬರೆಯಲ್ಲ. ಎಲ್ ನಲ್ಲಿ 8 ಆಯಿತು, 7 ಇದ್ದಿದ್ದೇನಾಯ್ತು ಇವಾಗ 8 ಆಯಿತು. ಸೊ ಎಲ್ ಬಿಕಮ್ಸ್ 8. ದಟ್ ಇಸ್ ಫ್ಲೂರಿನ್ ಇಸ್ ಗೆಟಿಂಗ್ ಆಕ್ಟೇಟ್ ಕಾನ್ಫಿಗರೇಷನ್, ಫ್ಲೂರಿನ್ ಇಸ್ ಗೆಟಿಂಗ್ ಸ್ಟೆಬಿಲಿಟಿ. ಅದೇ ಥರ ನೈಟ್ರೋಜನ್ ಬರೀರಿ ನನಗೆ ಇವಾಗ. ಒಂದು ನೈಟ್ರೋಜನ್, ಅಟಾಮಿಕ್ ನಂಬರ್ ಆಫ್ ನೈಟ್ರೋಜನ್ ಇಸ್ 5 ಆಯ್ತಾ. ಕೆ ಶೆಲ್ ನಲ್ಲಿ 2 ಎಲೆಕ್ಟ್ರಾನ್ಸ್, ಎಲ್ ಶೆಲ್ ನಲ್ಲಿ 3 ಎಲೆಕ್ಟ್ರಾನ್ಸ್ ಅನ್ನ ಬರೀತೀರಾ. ಆಲ್ ಸೆಟ್. ಅಂದ್ರೆ ಈಗ ನೈಟ್ರೋಜನ್ ಏನ್ ಮಾಡುತ್ತೆ? 3 ಎಲೆಕ್ಟ್ರಾನ್ಸ್ ಅನ್ನ ಶೇರ್ ಮಾಡ್ಲಿಕ್ಕೆ ಹೊರಟಿದೆ. ನೈಟ್ರೋಜನ್ ಅಲ್ಲಲ್ಲ ಮಕ್ಳೆ, 7 ಅಲ್ವಾ ಮಕ್ಳೆ ನೈಟ್ರೋಜನ್ ಅಟಾಮಿಕ್ ನಂಬರ್? ನನಗೆ ಕನ್ಫ್ಯೂಷನ್. ಮೇಡಮ್ ನೈಟ್ರೋಜನ್ 7 ಮೇಡಮ್, 5 ಅಂತ ಹೇಳಿದ್ರೆ ನೀವು ಬೋರಾನ್ ಬರಿತಿದ್ದೀರಾ. 2,5 ಬರಬೇಕು ಅಲ್ವಾ? 5 ಇಸ್ ದಿ, ಎಂಥ ಕನ್ಫ್ಯೂಷನ್. 5 ಅಂತ ಹೇಳುವಂಥದ್ದು ನೈಟ್ರೋಜನ್ ವ್ಯಾಲೆನ್ಸಿ. 5 ಇಸ್ ನಾಟ್ ನೈಟ್ರೋಜನ್ಸ್ ಅಟಾಮಿಕ್ ನಂಬರ್. 5 ನಲ್ಲಿ ಈಗ ನೈಟ್ರೋಜನಿಗೆ ಆಕ್ಟೇಟ್ ಬೇಕು ಅಂತ ಹೇಳಿದ್ರೆ ನಿಮಗೆ ಅದು ಎಷ್ಟು ಎಲೆಕ್ಟ್ರಾನ್ ಶೇರ್ ಮಾಡಬೇಕು ಅಂತ ಹೇಳೋದನ್ನ ಹೇಗೆ ಕಂಡುಹಿಡಿತೀರಾ? 8 - 5 ಇಸ್ ಈಕ್ವಲ್ ಟು 3. ಅಂದರೆ ಔಟ್ ಆಫ್ 5 ಒಂದು ನೈಟ್ರೋಜನ್ ತನ್ನ 3 ಎಲೆಕ್ಟ್ರಾನ್ಸ್ ಅನ್ನ ಇತರೆ ನೈಟ್ರೋಜನ್ ಜೊತೆ ಶೇರ್ ಮಾಡುತ್ತೆ. ಹಾಗಾಗಿ ಇಟ್ ಅಕ್ವೈರ್ಸ್ ಆಕ್ಟೇಟ್ ಕಾನ್ಫಿಗರೇಷನ್ ಅಲ್ವಾ? ಸೊ ಈ ನೈಟ್ರೋಜನ್ ಏನ್ ಮಾಡುತ್ತೆ? 3 ಎಲೆಕ್ಟ್ರಾನ್ಸ್ ಔಟ್ ಆಫ್ 5 2 ತನ್ನ ಜೊತೆಗೆ ಇಟ್ಕೊಳ್ಳುತ್ತೆ, 3 ಪಕ್ಕದ ನೈಟ್ರೋಜನ್ಗೆ ಹಾಕುತ್ತೆ. ಸೊ ದಿಸ್ ನೈಟ್ರೋಜನ್ ಗೆಟ್ಸ್ ಎಷ್ಟು ಎಲೆಕ್ಟ್ರಾನ್? 6 in the middle plus 2, 8 electrons. ಪಕ್ಕದ ನೈಟ್ರೋಜನ್ಗೆ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 6 in the middle plus 2, 8 electrons. So both the nitrogen shares now total how many electrons? 8 electrons. Shares 3 but gains 8 electrons. ಅರ್ಥ ಆಯ್ತಾ? So this is how both the nitrogen atom forms triple bond. ಯಾವ ಬಾಂಡ್? 2 ನೈಟ್ರೋಜನ್ ಆಟಮ್ ನಡುವೆ 3 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ ಅಂತ ಹೇಳಿದ್ರೆ 3 ಕೋವ್ಯಾಲೆಂಟ್ ಬಾಂಡ್ ಫಾರ್ಮ್ ಆಗುತ್ತೆ. ಅದರಲ್ಲಿ ಒಂದನ್ನ ಸಿಗ್ಮಾ ಕೋವ್ಯಾಲೆಂಟ್ ಬಾಂಡ್, ಮಿಕ್ಕಿದೆರಡನ್ನ ಪೈ ಕೋವ್ಯಾಲೆಂಟ್ ಬಾಂಡ್ ಅಂತ ಹೇಳಿ ನೀವು ಹೈಯರ್ ಕ್ಲಾಸಸ್ನಲ್ಲಿ ಕಲಿತೀರಾ. ಓಕೆ, ಸೊ ದ್ಯಾಟ್ ಇಸ್ ನಾಟ್ ರಿಕ್ವೈರ್ಡ್ ನೌ. ಇದೇ ಥರ ನೀವು ಆಕ್ಸಿಜನ್ಗೆ ಮತ್ತು ಕ್ಲೋರಿನಿಗೆಲ್ಲ ಡಾಟ್ ಸ್ಟ್ರಕ್ಚರ್ ಬರೀತಾ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಲೆಟ್ಸ್ ಡಿಸ್ಕಸ್ ಕ್ವೆಶ್ಚನ್ ನಂಬರ್ 6. ವಾಟ್ ಈಸ್ ಅ ಹೋಮೋಲೋಗಸ್ ಸೀರೀಸ್? ಎಕ್ಸ್ಪ್ಲೇನ್ ವಿತ್ ಅನ್ ಎಕ್ಸಾಂಪಲ್. Very important question it is. 100% this question will be asked for either 3 mark or 2 mark. So a homologous series is a group of organic compounds having same functional group irutte and similar chemical properties irutte, in which the successive compounds differ by CH2 group. ಸೇಮ್ ಫಂಕ್ಷನಲ್ ಗ್ರೂಪ್ ಇರುತ್ತೆ, ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್ ಇರುತ್ತೆ, ಬಟ್ 2 ಸಕ್ಸೆಸಿವ್ ಮೆಂಬರ್ ಏನಾಗಿರುತ್ತೆ? CH2 ಗ್ರೂಪ್ ಇಂದ ಡಿಫರ್ ಆಗುತ್ತೆ. ದೇ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ಸೇಮ್ ಜನರಲ್ ಫಾರ್ಮುಲಾ. ಹಾಗಾದ್ರೆ ಎಕ್ಸಾಂಪಲ್ ಬರೀರಿ ಅಂತ ಕೇಳಿದಾರೆ ಅವರು. ಆಕ್ಚುಲಿ ಆಲ್ಕೇನ್ ಸೀರೀಸ್ ತಗೊಂಡಿದ್ದೀನಿ. ಆಲ್ಕೇನ್ ಸೀರೀಸ್ ಜೊತೆಗೆ ನಾನು ಯಾವುದಾದ್ರೂ ಫಂಕ್ಷನಲ್ ಗ್ರೂಪ್ ಇರುವಂತಹ ಮಾಲಿಕ್ಯೂಲ್ ಆಲ್ಕೋಹಾಲ್ ತಗೊಳ್ತೀನಿ. CH3OH, CH3, CH2, OH ಆಯ್ತಾ, CH3, CH2, CH2, OH. ಸೊ ಇವುಗಳೆಲ್ಲ ಏನು ಮಕ್ಕಳೇ? ದೀಸ್ ಆಲ್ ಮಾಲಿಕ್ಯೂಲ್ಸ್ ಬಿಲಾಂಗ್ ಟು ಆಲ್ಕೋಹಾಲ್ ಫ್ಯಾಮಿಲಿ. ಸೊ ಆಲ್ಕೋಹಾಲ್ ಅಂತ ಹೇಳುವಂಥದ್ದು ಇಸ್ ಅ ಫಂಕ್ಷನಲ್ ಗ್ರೂಪ್ ಫಾರ್ ದಿಸ್ ಮೆಂಬರ್ಸ್ ಆಯ್ತಾ. ಸೊ ಈಚ್ ಮೆಂಬರ್ ಯು ಚೆಕ್ ಇನ್ ಟು ಅಥವಾ ಯು ಲುಕ್ ಇನ್ ಟು, ದೇ ಹ್ಯಾವ್ ಅ ಸೇಮ್ ಜನರಲ್ ಫಾರ್ಮುಲಾ. ಏನದು? CnH2n +2 ಇತ್ತು. ಅದರಲ್ಲಿ ಒಂದು ಹೈಡ್ರೋಜನ್ನ ನೀವು ರಿಪ್ಲೇಸ್ ಮಾಡಿ OH ಹಾಕಿರುವಂಥದ್ದು. ಹಾಗಾಗಿ CnH2n +1 ಆಯಿತು, ಬಿಕಾಸ್ ಒಂದು ಹೈಡ್ರೋಜನ್ ರಿಮೂವ್ ಮಾಡಿದ್ರಿ, ಬದಲಿಗೆ ನೀವೇನು ಮಾಡಿದಿರಾ? OH ಅನ್ನು ಹಾಕಿದ್ದೀರಾ. ಸೊ
What is the general formula of alcohol homologous series? Alkane ಅಥವಾ alkanol, methanol, ethanol, propanol ಇದು homologous series. ಜನರಲ್ ಫಾರ್ಮುಲಾ ಏನು ಅಂತ ಹೇಳಿ ಕೇಳಿದ್ರೆ ಆಲ್ಕೇನ್ ಅಂತೂ ಜನರಲ್ ಫಾರ್ಮುಲಾ ಈಸ್ CnH2n+2 ಆಯಿತು. ಈಗ ಇದರಲ್ಲಿ ಒಂದು ಹೈಡ್ರೋಜನ್ ಅಷ್ಟೇ ನಾನೀಗ ರಿಪ್ಲೇಸ್ ಮಾಡ್ತಾ ಇದ್ದೀನಿ. ಆ ಒಂದು ಹೈಡ್ರೋಜನ್ ಜಾಗಕ್ಕೆ O ಮತ್ತು H ಅನ್ನ ತಗೊಂಡು ಬರ್ತಾ ಇದ್ದೀನಿ. ಹೌದಾ, OH ಅನ್ನ ತಗೊಂಡು ಬರ್ತಾ ಇದ್ದೀನಿ. ಸೊ ದಿಸ್ ಬಿಕಮ್ಸ್ ನಾವ್ ವಾಟ್ ದ ಫಂಕ್ಷನಲ್ ಗ್ರೂಪ್ ಆಫ್ ಅಥವಾ ಜನರಲ್ ಫಾರ್ಮುಲಾ ಆಫ್ ಆಲ್ ದಿಸ್ ಮೆಂಬರ್ಸ್. ಸೊ ನಾವು ಕ್ಯಾನ್ ಐ ಕಾಲ್ ಆಲ್ ದಿಸ್ ಆಲ್ಕೋಹಾಲ್ ಫ್ಯಾಮಿಲಿ ಮೆಂಬರ್ಸ್ ಆಸ್ homologous series? Yes. What is the difference between methanol and ethanol? The CH2 group. What is the difference between ethanol and propanol? See, first member is methanol. Second member is ethanol. And third member, propanol. Propanol. ಈಗ ಡಿಫ್ರೆನ್ಸ್ ಏನು ಇಬ್ರದ್ದು ಕೂಡ ಅಂತ ಹೇಳಿದ್ರೆ ದ ಡಿಫ್ರೆನ್ಸ್ ಈಸ್ CH2 ಗ್ರೂಪ್. ಇದ್ರದ್ದು ಡಿಫ್ರೆನ್ಸ್ ಇಸ್ 1 CH2 ಗ್ರೂಪ್. ಇದ್ರದ್ದು ಡಿಫ್ರೆನ್ಸ್ ಇಸ್ ಅನಾದರ್ CH2 ಗ್ರೂಪ್. ಸೊ ಪ್ರತಿ ಮೆಂಬರ್ದು ಡಿಫ್ರೆನ್ಸ್ ಏನು ಮಕ್ಕಳೇ? ಒಂದು ಕಾರ್ಬನ್, ಎರಡು ಹೈಡ್ರೋಜನ್. ಸೊ ಐ ಕ್ಯಾನ್ ಕಾಲ್ ದೀಸ್ ಆಸ್ homologous series because these are having same functional group. OH, OH, OH. Okay, members are having same functional group. Members are having same alcohol chemical properties. Each member differ by CH2 group and they can be represented by same general formula. ಇದನ್ನ ಹೀಗೂ ಬರಿಬೋದು ಮಕ್ಕಳೇ. CnH2n+1 ಇದೆಯಲ್ವಾ, ಹೈಡ್ರೋಜನ್ ಸೇರುತ್ತಲ್ವಾ. ಸೊ CnH2n+2 ಒಂದು ಎಕ್ಸ್ಟ್ರಾ ಆಲ್ಕೋಹಾಲ್, ಆ ಥರ ಹೀಗೂ ಕೂಡ ಬರಿಬೋದು ಜನರಲ್ ಫಾರ್ಮುಲಾವನ್ನು. ಸೊ ಎಕ್ಸ್ಪ್ಲೇನ್ ಮಾಡಿ ಎಕ್ಸಾಂಪಲ್ ಕೊಟ್ಟು ಅಂತ ಹೇಳಿದಾಗ ಮ್ಯಾಮ್ ಇಷ್ಟೆಲ್ಲ ಕಾಂಪ್ಲಿಕೇಟೆಡ್ ಎಕ್ಸಾಂಪಲ್ಸ್ ಬೇಡ, ಸಿಂಪಲ್ ಆಗಿರೋದು ಕೊಡಿ ಅಂದರೆ ಆಲ್ಕೇನ್ ಸೀರೀಸ್ ಬರೀರಿ. ಆಲ್ಕೇನ್ ಸೀರೀಸ್, ಆಲ್ಕೇನ್ ಮಾಲಿಕ್ಯೂಲ್ಸ್ ಏನಿದೆ ಯಾವುದದು? ಮೀಥೇನ್ CH4, ಈಥೇನ್ CH3, CH3 ಆಯ್ತಾ. ಪ್ರೋಪೇನ್ CH3, CH2, CH3, ಬ್ಯೂಟೇನ್ CH3, CH2, ಈಗ ಮತ್ತೊಂದು CH2, CH2, CH3. ಹೇಳಿ ನನಗೆ ಇದ್ರದ್ದು ಡಿಫ್ರೆನ್ಸ್ ಏನು ಅಂತ ಹೇಳಿ. ಒಂದು ಕಾರ್ಬನ್ ಇದೆ, 4 ಹೈಡ್ರೋಜನ್ ಇದೆ. ಇಲ್ಲಿ ಎಷ್ಟು ಎಕ್ಸ್ಟ್ರಾ? ಒಂದು ಕಾರ್ಬನ್, 2 ಹೈಡ್ರೋಜನ್ ಎಕ್ಸ್ಟ್ರಾ, ಹೌದಾ? ಹಾಗಾಗಿ CH2 ಇಸ್ ದ ಡಿಫ್ರೆನ್ಸ್. ವಾಟ್ ಇಸ್ ದ ಡಿಫ್ರೆನ್ಸ್? ಇದು ತುಂಬ ಎವಿಡೆಂಟ್ ಆಗಿ ಕಣ್ಣಿಗೆ ಕಾಣುತ್ತೆ ನಿಮಗೆ. CH2 ಇಸ್ ದ ಎಕ್ಸ್ಟ್ರಾ ಗ್ರೂಪ್ ಆಫ್ ಸ್ಪೀಷೀಸ್ ಅಂತ ಹೇಳಿ. ಬಿಟ್ವೀನ್ ದಸ್ ಇಷ್ಟು ಪಾರ್ಟ್ಗಳು ಇಲ್ಲೂ ಕೂಡ ಇದೆ. ದಿಸ್ ಇಸ್ ಒನ್ ಎಕ್ಸ್ಟ್ರಾ CH2. ಸೊ you can say that methane, ethane, propane, butane. Methane, ethane, propane and butane. ಇವರೆಲ್ಲರೂ ಕೂಡ homologous series to members. So you can call them as homologous. Homologous ಅಥವಾ members of homologous series ಅಂತ ಹೇಳಿ ಕರಿಬಹುದು. So now the next question is, how can ethanol and ethanoic acid be differentiated on the basis of their physical, very important, physical and chemical properties? Very, very, very important question for 3 mark. Okay, ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು. ತುಂಬಾ ಸಲ ರಿಪೀಟ್ ಆಗಿದೆ ಈ ಕ್ವೆಶ್ಚನ್, ಈವನ್ ಇನ್ ಯೋರ್ ಪ್ರಿಪರೇಟರಿ ಎಕ್ಸಾಮ್ಸ್, ಪ್ರೀ ಬೋರ್ಡ್ ಎಕ್ಸಾಮ್ಸ್, ಮಿಡ್ ಟರ್ಮ್ ಎಕ್ಸಾಮ್ ಆ್ಯಂಡ್ ಹಲವಾರು ಬೋರ್ಡ್ ಎಕ್ಸಾಮ್ಸ್ನಲ್ಲಿ ವೆರಿ ಇಂಪಾರ್ಟೆಂಟ್. ಹೇಗೆ ಆಲ್ಕೋಹಾಲನ್ನು ಆಸಿಡ್ ಅಂದರೆ ಆರ್ಗ್ಯಾನಿಕ್ ಆಸಿಡ್ನ ನೀವು ಡಿಫ್ರೆನ್ಶಿಯೇಟ್ ಮಾಡ್ತೀರಾ, ಫಿಸಿಕಲ್ ಪ್ರಾಪರ್ಟಿ ಮೇಲೆ ಹೇಗೆ ಡಿಫ್ರೆನ್ಶಿಯೇಟ್ ಮಾಡ್ತೀರಾ. ಫಿಸಿಕಲ್ ಅಂತ ಹೇಳಿದಾಗ ಯು ಕಾಂಟ್ ಟೆಸ್ಟ್ ಎನಿ, ಯು ಕಾಂಟ್ ಪರ್ಫಾರ್ಮ್ ಎನಿ ಕೆಮಿಕಲ್ ಟೆಸ್ಟ್, either by appearance or by smell. You should be able to take the ಎಂತ ಹೇಳ್ಬೋದು conclusion. You should be able to make the conclusion. ಸೊ ಎಥನಾಲಿಗೆ ಒಂದು ಪ್ಲೆಸೆಂಟ್ ಸ್ಮೆಲ್ ಇದೆ, ಆಲ್ಕೋಹಾಲಿಕ್ ಸ್ಮೆಲ್. ಅದನ್ನ ತಗೊಂಡ ತಕ್ಷಣ ನಿಮಗೆ ಘಾಟ್ ಹೊಡಿಯಲ್ಲ. ಅಂದರೆ ಈಗ ನೀವು ಸ್ಪ್ರೇಯರ್ ಇದೆಯಲ್ಲ, ಯಾವುದಪ್ಪ ಅದು, ಹ್ಯಾಂಡ್ ಸ್ಪ್ರೇ, ಪರ್ಫ್ಯೂಮ್ ಸ್ಪ್ರೇ, ಸಾರಿ ಏನೇ ಹೇಳ್ತೀವಿ ನಾವು ಅದಕ್ಕೆ,
ಸ್ಯಾನಿಟೈಸರ್ನ ಹಾಕಿದ ತಕ್ಷಣ ತುಂಬ ಹತ್ರಕ್ಕೆ ಮೂಗಿಗೆ ತೊಗೊಂಡು ಬಂದ ತಕ್ಷಣ ಯು ಮೈಟ್ ಫೀಲ್ ಇಟ್ ಗಾಟ್. ಬಟ್ ಸ್ವಲ್ಪ ದೂರ ಇಟ್ಕೊಂಡು ತುಂಬ ಇರಿಟೇಂಟ್ ಅನ್ಸಲ್ಲ ನಿಮಗೆ. ಅದೇ ವಿನೇಗರ್ ತಗೊಂಡು ಕೈ ಉಜ್ಜಿ ನಿಮಗೆ ಅದಷ್ಟೊಂದು ಖುಷಿ ಕೊಡುತ್ತಾ? ಇಲ್ಲ. ಸೊ ಎಲ್ಲ ಸ್ಯಾನಿಟೈಸರ್ ಕೂಡ ತುಂಬ ಪ್ಲೆಸೆಂಟ್ ಇದೆ ಅಂತ ನಾನು ಹೇಳಲ್ಲ. ಎಸ್, ದೇರ್ ಆರ್ ಸ್ಯಾನಿಟೈಸರ್ಸ್ ಇನ್ ವಿಚ್ ದ್ಯಾನ್ ಎಥನಾಲ್ ಸರ್ಟನ್ ಅದರ್ ಕೆಮಿಕಲ್ ಸಬ್ಸ್ಟೆನ್ಸಸ್ ಲೈಕ್ ಸೋಡಿಯಂ ಹೈಪೋಕ್ಲೋರೈಟ್ ಅಂತ ಹೇಳುವ ಸೊಲ್ಯೂಷನ್ನ ಯೂಸ್ ಮಾಡಬಹುದು. ಅವಾಗ ಸ್ಮೆಲ್ಸ್ ಮೇ ವೇರಿ, ಆಯಿತಾ? ಸೊ ಇಲ್ಲಿ ಇವಾಗ ಎಥನಾಲಿಗೆ ಒಂದು ಸ್ವಲ್ಪ ಕಂಪೇರ್ ಟು ಎಥನೋಯಿಕ್ ಆ್ಯಸಿಡ್ ಪ್ಲೆಸೆಂಟ್ ಸ್ಮೆಲ್ ಇದೆ. ಅದೇ ಥರ ಎಥನೋಯಿಕ್ ಆ್ಯಸಿಡ್ಗೆ ಇರುವಂತಹ ಸ್ಮೆಲ್ ಇಸ್ ಅ ವಿನೇಗರ್ ಸ್ಮೆಲ್. ತುಂಬ ಪಂಜೆಂಟ್, ಅದು ಮುಖಕ್ಕೆ ಹೊಡೆಯುತ್ತೆ. ಹಾಗೇನೆ ತುಂಬ ಹುಳಿ ಹುಳಿ ಸ್ಮೆಲ್ ಅಂತ ಹೇಳ್ತೀವಿ ನಾವು ಅಚ್ಚ ಕನ್ನಡದಲ್ಲಿ, ಹುಳಿ ಹುಳಿ ಸ್ಮೆಲ್, ಆಯಿತಾ? ನೆಕ್ಸ್ಟ್, ಬಾಯ್ಲಿಂಗ್ ಪಾಯಿಂಟ್ ಆಫ್ ಎಥನಾಲ್. ನೀವು ಎಥನಾಲಿಗೆ ಯಾವುದೇ ಟೆಸ್ಟ್ ಮಾಡಬೇಡಿ, ಜಸ್ಟ್ ಬಾಯ್ಲ್ ಮಾಡಿ. 78 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಬಾಯ್ಲ್ ಆಗುತ್ತೆ, ಅಥವಾ 351 ಕೆಲ್ವಿನಲ್ಲಿ ಅದು ಬಾಯ್ಲ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಯು ಟ್ರೈ ಟು ಬಾಯ್ಲ್ ಎಥನೋಯಿಕ್ ಆ್ಯಸಿಡ್, ಇದು 391 ಕೆಲ್ವಿನ್ ಅಂತ ಹೇಳಿದ್ರೆ ಅರ್ಥ ಏನು? ಯಾವುದಿಲ್ಲಿ ಫಾಸ್ಟಾಗಿ ಬಾಯ್ಲ್ ಆಗುತ್ತೆ? ಇಟ್ ಇಸ್ ಎಥನಾಲ್. ಇದಕ್ಕೆ ಬಾಯ್ಲಿಂಗ್ ಟೆಂಪರೇಚರ್ ಜಾಸ್ತಿ ಇದೆ, ಸಾರಿ ಕಡಿಮೆ ಇದೆ. '78 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಬಾಯ್ಲ್ ಆಗುತ್ತೆ. 78ಗೆ ಪ್ಲಸ್ ನೀವು ಎಷ್ಟು ಆ್ಯಡ್ ಮಾಡ್ತೀರಾ ಇಲ್ಲಿ? 351 ಅಂತ ಹೇಳಿದ್ರೆ 40 ಆ್ಯಡ್ ಮಾಡಿ. 78 ಪ್ಲಸ್ 40 ಎಷ್ಟಾಯಿತು? 118 ಡಿಗ್ರಿ ಸೆಲ್ಸಿಯಸ್. ಸೊ ಮೋರ್ ದೆನ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್, ಇಟ್ಸ್ ಬಿಯಾಂಡ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಇದು ಬಾಯ್ಲ್ ಆಗುತ್ತೆ. ಸೊ ದಿಸ್ ಹ್ಯಾಸ್ ಸ್ಟ್ರಾಂಗ್ ಹೈಡ್ರೋಜನ್ ಬಾಂಡಿಂಗ್. ಸೊ ಇಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಕಡಿಮೆ ಇದೆ, ಇಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಜಾಸ್ತಿ ಇದೆ. ನಾ ಹತ್ರ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ, ಹಾಗಾಗಿ ಐ ವಿಲ್ ಸ್ಟಿಕ್ ಆನ್ ಟು ದ ವ್ಯಾಲ್ಯೂ. 351 ಇಸ್ ದ ಬಾಯ್ಲಿಂಗ್ ಪಾಯಿಂಟ್, ಇಲ್ಲಿ 391 ಇಸ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ethanoic acid. It means that ethanoic acid takes longer time to bond. It has very very strong bonds and you cannot break it easily. ಆಯ್ತಾ? ನೆಕ್ಸ್ಟ್, ಎಥನಾಲ್ ಇದು ರಿಯಾಕ್ಷನ್. ಇದು ಎರಡು ಡಿಫ್ರೆನ್ಸಿಯೇಷನ್ ನೀವು ಏನು ಮಾಡಿದ್ದೀರಾ, ದಟ್ ಇಸ್ ಆಕ್ಚುಲಿ ಬೇಸ್ಡ್ ಆನ್ ದ ಫಿಸಿಕಲ್ ಪ್ರಾಪರ್ಟಿ, ಸ್ಮೆಲ್, ಮತ್ತೆ ಬಾಯ್ಲಿಂಗ್ ಪಾಯಿಂಟ್, ಮೆಲ್ಟಿಂಗ್ ಪಾಯಿಂಟ್, ಎಲೆಕ್ಟ್ರಿಕಲ್ ಕಂಡಕ್ಷನ್, ಸೊನಾರಿಸಿಟಿ, ಡಕ್ಟಿಲಿಟಿ, ಮ್ಯಾಲಿಯಬಿಲಿಟಿ, ಇದೆಲ್ಲವುಗಳು ಕೂಡ ಏನು ಕಲ್ತ್ರಿ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ನಲ್ಲಿ? ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಹೇಳಿ ಕಲ್ತ್ರಿ. ಸೊ ಅದರಲ್ಲಿ ಕೆಲವೊಂದು ಫಿಸಿಕಲ್ ಪ್ರಾಪರ್ಟೀಸ್ ಆರ್ ಈವನ್ ಅಪ್ಲಿಕೇಬಲ್ ಫಾರ್ ಕಾರ್ಬನ್ ಅಂಡ್ ಕಂಪೌಂಡ್, ಸಚ್ ಆಸ್ ಟೆಕ್ಸ್ಚರ್, solid state, physical state, is it in solid, liquid, gas, smell, alva, melting point, boiling point, density, conductivity, solubility, all these are applicable for both the type of compounds, ionic as well as carbon compounds. All set. Now ethanol reacts with alkaline KMnO4. So alkaline KMnO4 ಅಂತ ಹೇಳಿದ್ರೆ ಏನರ್ಥ? ಅದಕ್ಕೆ ಸ್ವಲ್ಪ ಬೇಸ್ ಅನ್ನ ಆಡ್ ಮಾಡ್ತೀರಾ. ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಮಿಕ್ಸ್ಡ್ ಆಗಿರುವಂತಹ KMnO4 ಸೊಲ್ಯೂಷನ್ ಅಲ್ಲಿ ಆಲ್ಕೋಹಾಲ್ ರಿಯಾಕ್ಟ್ ಮಾಡುತ್ತೆ, ಎಥನೋಯಿಕ್ ಆಸಿಡ್ ಅನ್ನ ಕೊಡುತ್ತೆ. ಆದ್ರೆ ಎಥನೋಯಿಕ್ ಆಸಿಡ್ ಯಾವುದೇ ತರದ ರಿಯಾಕ್ಷನ್ ತೋರ್ಸಲ್ಲ. ಯಾವುದ್ರಲ್ಲಿ? ದ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಕಾಲ್ಡ್ ಆಸ್ KMnO4 ನಲ್ಲಿ. KMnO4 ಹಾಕ್ತೀರಾ ಅಂದ್ರೆ ಅಲ್ಲಿ ಕಲರ್ ಯಾವುದೇ ತರದಲ್ಲಿ ಚೇಂಜ್ ಆಗಲ್ಲ, ಬಟ್ ಆಲ್ಕೋಹಾಲ್ ನಲ್ಲಿ ಕಲರ್ ಚೇಂಜ್ ಆಗುತ್ತೆ. ಸೊ ಅದಕ್ಕೆ ಬೇಯರ್ಸ್ ರಿಯೇಜೆಂಟ್ ಅಂತ ಹೇಳಿ ಕೂಡ ಕರಿತೇವೆ. ಈ KMnO4 ಇನ್ ಸೋಡಿಯಂ ಹೈಡ್ರಾಕ್ಸೈಡ್ಗೆ ಆ ರಿಯೇಜೆಂಟ್ ಇದು ಹೆಸರು ಬೇಕಾಗಿಲ್ಲ ನಿಮಗೆ, ಬಿಕಾಸ್ ದಟ್ ಇಸ್ ನಾಟ್ ದೇರ್ ಇನ್ ಯುವರ್ ಸಿಲೆಬಸ್. ಸೊ ಬೇಯರ್ಸ್ ರಿಯೇಜೆಂಟ್ ನಲ್ಲಿ ಕರೀತಾರೆ, ಇಟ್ಸ್ ಫೈನ್. ಎಥನೋಯಿಕ್ ಆಸಿಡ್ ಡಸ್ ನಾಟ್ ಓಕೆ. ಎಥನೋಯಿಕ್ ಆಸಿಡ್ಗೆ ಯಾವುದೇ ಥರದ ಕಲರ್ಸ್ ಇಲ್ಲ. ಈಗ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತ ಹೇಳಿದ್ರೆ ಏನು? ಬೇಕಿಂಗ್ ಸೋಡಾ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ NaHCO3, ಆಯ್ತಾ? ಇದು ಹಾಕ್ತಿರಿ ಅನ್ಕೊಳ್ಳಿ, ಯಾವುದೇ ಥರದ ರಿಯಾಕ್ಷನ್ಸ್ ಆಲ್ಕೋಹಾಲ್ ಕೊಡಲ್ಲ, ಬಟ್ ಆಸಿಡ್ ವಿಲ್ ಗಿವ್ ಯು ಬ್ಲ 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 ಅಂತ ಹೇಳುವಂತಹ ಒಂದು ಸೌಂಡ್. ದ ಸೌಂಡ್ ಮೇ ವೇರಿ ಅಂತ ಹೇಳುವ ಸೌಂಡ್. ಎಫರ್ವೆಸೆನ್ಸ್ ಬರ್ತಾ ಇದೆ,
ಒಳಗಡೆಯಿಂದ ಆಸಿಡ್ ಇದು ವಿನೆಗರ್, ನೀವು ಇದನ್ನ ಮನೇಲೇ ಮಾಡಿ ನೋಡಿ. ನೀವು ಸ್ವಲ್ಪ ವಿನೆಗರ್ ತಗೊಂಡು ಬೇಕಿಂಗ್ ಪೌಡರ್ ಹಾಕಿ, ಇದೆರಡು ಮನೇಲೆ ಅವೈಲಬಲ್ ಆಗಿರುವಂತಹ ಸಬ್ಸ್ಟೆನ್ಸ್ ಆಗಿರುತ್ತೆ. ಆ ಆಸಿಡ್ ಇಂದ ಎಷ್ಟು ಚೆನ್ನಾಗಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಎಫರ್ವೆಸೆನ್ಸ್ ಅಂದ್ರೆ ಬಬಲ್ಸ್ ಇನ್ ವಾಟರ್ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ. ಸೊ ದಟ್ ಪ್ರೂವ್ಸ್ ದಟ್ ಒನ್ ಆಫ್ ದ ಸಬ್ಸ್ಟೆನ್ಸ್ ಇಸ್ ಆಸಿಡ್, ಎಥನೋಯಿಕ್ ಆಸಿಡ್. ಅಂಡ್ ಎಥನಾಲ್ ನಲ್ಲಿ ಯಾವುದೇ ಸಚ್ ರಿಯಾಕ್ಷನ್ಸ್ ಆರ್ ನಾಟ್ ಸೀನ್ ಅಂತ ಹೇಳೋದನ್ನ ತುಂಬಾ ಎವಿಡೆಂಟ್ ಆಗಿ ಅಬ್ಸರ್ವ್ ಮಾಡ್ತೀರಾ, ಕರೆಕ್ಟಾ? So these are the major differences based on chemical properties. Moving on to question number 8. Why does micelle formation takes place when soap is added to water? Yaake formation agbeku? Then the second question, will a micelle be formed in other solvents such as ethanol? Ethanol nalli micelle formation agutta? So let's see the answer. ಯಾವಾಗ ಸೋಪನ್ನು ನಾವು ವಾಟರ್ಗೆ ಆ್ಯಡ್ ಮಾಡ್ತೀವಿ, ಮಿಸೆಲ್ ಫಾರ್ಮೇಷನ್ ಟೇಕ್ಸ್ ಪ್ಲೇಸ್. ಯಾಕೆಂದರೆ ಹೈಡ್ರೋಕಾರ್ಬನ್ ಚೈನ್ ಆಫ್ ದ ಸೋಪ್ ಮಾಲಿಕ್ಯೂಲ್ಸ್ ಆರ್ ಹೈಡ್ರೋಫೋಬಿಕ್ ವಿಚ್ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್. ಈಗ ನಾವು ಸೋಪ್ ಮಾಲಿಕ್ಯೂಲ್ಸ್ನ ಪ್ರಿಪೇರ್ ಮಾಡಬೇಕು ಅಂದರೆ ಅಲ್ಲಿ ಸ್ವಲ್ಪ ಫ್ಯಾಟಿ ಆ್ಯಸಿಡ್, ಲಾಂಗ್ ಚೈನ್ ಆಫ್ ಕಾರ್ಬನ್ ಇದೇ ಇರುತ್ತೆ. ಈ ಲಾಂಗ್ ಚೈನ್ ಆಫ್ ಕಾರ್ಬನ್ ಏನಿದೆ ಅದು ವಾಟರ್ನಲ್ಲಿ ಸಾಲ್ಯುಬಲ್ ಆಗಲ್ಲ, ಆಯಿತಾ? ಹಾಗಾಗಿ ಅವುಗಳು ಅಗ್ರಿಗೇಟ್ ಆಗುತ್ತೆ, ಅವುಗಳು ಸ್ಪೆರಿಕಲಿ ಅಗ್ರಿಗೇಟ್ ಆಗಿ ಅಲ್ಲಿ ಮಿಸೆಲ್ ಫಾರ್ಮೇಷನ್ ಆಗುತ್ತೆ. ಬಟ್ ಅಯಾನಿಕ್ ಎಂಡ್ ಆಫ್ ದ ಸೋಪ್ ಮಾಲಿಕ್ಯೂಲ್ಸ್ ಆರ್ ಹೈಡ್ರೋಫಿಲಿಕ್, ವಾಟರ್ ಲವಬಲ್, ದೇ ಇಂಟರಾಕ್ಟ್ ವಿತ್ ವಾಟರ್, ಹೆನ್ಸ್ ಸಾಲ್ಯುಬಲ್ ಇನ್ ವಾಟರ್. ಸಿನ್ಸ್ ಸೋಪ್ ಇಸ್ ಸಾಲ್ಯುಬಲ್ ಇನ್ ಎಥನಾಲ್, ಅದೇ ನೀವು ಇವಾಗ ಸೆಕೆಂಡ್ ಪಾರ್ಟ್ ಏನು ಹೇಳುತ್ತೆ, ಯಾಕೆ ಬೇರೆ ಸಾಲ್ವೆಂಟ್ ಅಲ್ಲಿ ಮಿಸೆಲ್ ಫಾರ್ಮೇಷನ್ ಆಗಲ್ಲ ಅಂತ ಹೇಳಿ. ಮಿಸೆಲ್ ಫಾರ್ಮೇಷನ್ ವಾಟರ್ ಅಲ್ಲಿ ಯಾಕಾಗುತ್ತೆ? ಯಾಕೆಂದ್ರೆ ಮಿಸ್ಸೆಲ್ ಅಂತ ಹೇಳುವಂಥದ್ದು ಇಸ್ ಅ ಕ್ಲಸ್ಟರ್ ಆಫ್ ಸೋಪ್ ಮಾಲಿಕ್ಯೂಲ್ಸ್, ಹೌದಾ? ಸೋಪ್ ಮಾಲಿಕ್ಯೂಲ್ಸ್ ಅಲ್ಲಿ ಎರಡು ಪಾರ್ಟ್ ಇದೆ, ಅಯಾನಿಕ್ ಅಂಡ್ ಹೈಡ್ರೋಕಾರ್ಬನ್ ಚೈನ್. ಹೈಡ್ರೋಕಾರ್ಬನ್ ಚೈನ್ ವಾಟರ್ ಅಲ್ಲಿ ಸಾಲ್ಯುಬಲ್ ಆಗಲ್ಲ, ಅವುಗಳು ರೇಡಿಯಲಿ ಅರೇಂಜ್ ಆಗಿ ಮಿಸ್ಸೆಲ್ ಕೊಡುತ್ತೆ. ಬಟ್ ಎಥನಾಲ್ ನಲ್ಲಿ, ಎಥನಾಲ್ ಇಸ್ ಅನ್ ಆರ್ಗ್ಯಾನಿಕ್ ಕಂಪೌಂಡ್, ಸೊ ಎಥನಾಲ್ ನಲ್ಲಿ ಹೈಡ್ರೋಕಾರ್ಬನ್ ಚೈನ್ ಆಫ್ ದ ಮಿಸ್ಸೆಲ್ ಪಾರ್ಟ್ ಈ ಸಾಲ್ಯುಬಲ್. ಎಥನಾಲ್ ನಲ್ಲಿ ಚಾರ್ಜ್ ಕೂಡ ಇದೆ, ಸೊ ಅಯಾನಿಕ್ ಎಂಡ್ ಕೂಡ ಮಿಕ್ಸ್ ಆಗಲೇಬೇಕು. ಸೊ ಎಥನಾಲ್ ನಲ್ಲಿ ಸೋಪ್ ಇಸ್ ಸಾಲ್ಯುಬಲ್, ಹಾಗಾಗಿ ಮಿಸೆಲ್ ಫಾರ್ಮೇಷನ್ ಆಗಲ್ಲ. ವಾಟರ್ ನಲ್ಲಿ ಮಿಸೆಲ್ ಫಾರ್ಮೇಷನ್ ಆಗುತ್ತೆ. ಈಸಿ ಅಂಡ್ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್. Why are carbon and its compounds are used as fuels in most of the applications? ತುಂಬಾ ಸಿಂಪಲ್ ಆಗಿರೋ ಕ್ವೆಶ್ಚನ್. ನೀವು ನಿಮ್ಮ ಮನೆಯಲ್ಲಿ ಡೈಲಿ ಕಿಚನ್ ಅಲ್ಲಿ ಮಾಡ್ತಾ ಇದ್ದೀರಾ, LPG ಡೈಲಿ ಉರಿಸ್ತಾ ಇದ್ದೀರಾ. ಯಾಕೆ ನೀರು ಉರಿಸಿ LPG ಬದಲು? ಯಾಕೆ LPG ಅಲ್ಲಿ ಏನಿದೆ? ಪ್ರೋಪೇನ್ ಗ್ಯಾಸ್ ಇದೆ, ಐಸೋಬ್ಯೂಟೇನ್ ಇದೆ. ನೀವು ಕೋಲ್ಡ್ ಕಂಟ್ರೀಸ್ ಅಲ್ಲಿ ಇದ್ದೀರಾ ಅಥವಾ ವಾರ್ಮ್ ಕಂಟ್ರೀಸ್ ಅಲ್ಲಿ ಇದ್ದೀರಾ ಅಂತ ಹೇಳಿದ್ರ ಮೇಲೆ ಪ್ರೋಪೇನು, ಬ್ಯೂಟೇನು, ಐಸೋಬ್ಯೂಟೇನ್ ಇದು ವೇರಿಯೇಷನ್ ನ ಕಾಣ್ತೀರಾ, ಹೌದಾ? ಮೈ ಪಾಯಿಂಟ್ ಇಸ್ ವೆರಿ ಸಿಂಪಲ್, ವೆರಿ ಸಿಂಪಲ್. ಪ್ರೋಪೇನ್ ಇದೆ, ಬ್ಯೂಟೇನ್ ಇದೆ, ಐಸೋಬ್ಯೂಟೇನ್ ಇದೆ. ಈ ಮೂರು ಕಂಪೌಂಡ್ಸು ಕಾರ್ಬನ್ ಅಂಡ್ ಹೈಡ್ರೋಜನ್ ಕಂಪೌಂಡ್. ನೀವು ಬರ್ನ್ ದೆಮ್, ವೆನ್ ಯು ಬರ್ನ್ ದೆಮ್ ಕಂಬಸ್ಟನ್ ರಿಯಾಕ್ಷನ್ ಆಗುತ್ತೆ. ಕಂಬಸ್ಟನ್ ರಿಯಾಕ್ಷನ್ ಅಲ್ಲಿ ಜಾಸ್ತಿ ಎನರ್ಜಿ ಹೊರಗಡೆ ಬರುತ್ತೆ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ, ವಾಟರ್ ರಿಲೀಸ್ ಆಗುತ್ತೆ, ಜೊತೆಗೆ ಹೀಟ್ ತುಂಬಾ ಜಾಸ್ತಿ ರಿಲೀಸ್ ಆಗುತ್ತೆ. ಬಿಕಾಸ್ ಬರ್ನಿಂಗ್ ಕಾರ್ಬನ್ ಕಂಪೌಂಡ್ಸ್ ಆರ್ ಆಲ್ವೇಸ್ ಎಕ್ಸೋಥರ್ಮಿಕ್, high amount of heat energy is released. That is the reason we use them as a fuel. Light kuda sigutte, heat kuda sigutte. That's why. Okay. Explain the formation of scum when hard water is treated with soap. So hard water anta helidre, a hard water nalli calcium chloride athava magnesium chloride irutte. Aita? Calcium sulfate, magnesium sulfate, calcium carbonate, magnesium carbonate ಎಲ್ಲ ಇರುತ್ತೆ. ಮೇಜರ್ಲಿ ಕ್ಯಾಲ್ಸಿಯಂ ಅಂಡ್ ಮೆಗ್ನೀಷಿಯಂ ಅಯಾನ್ಸ್ ಇರುತ್ತೆ. ಸೊ ಅದರಲ್ಲಿ ಒಂದು ಅಯಾನ್ ತಗೊಂಡಿದ್ರೆ ಕ್ಯಾಲ್ಸಿಯಂ. ಸೋಪ್ ನಲ್ಲಿರುವಂತಹ ಮೇಕ್ ಅ ಚೇಂಜ್, ಇದರಲ್ಲಿ Na+ ಅಂತ ಹೇಳಿ ಮಾಡ್ಕೊಳ್ಳಿ. ಸೋಪ್ ನಲ್ಲಿರುವ Na ಅಯಾನ್ ವಿಲ್ ಇಂಟರ್ಚೇಂಜ್ ವಿತ್ ಕ್ಯಾಲ್ಸಿಯಂ ಅಂಡ್ ದಿಸ್ ವಿಲ್ ಗಿವ್ ಯು ಅ ಪ್ರೆಸಿಪಿಟೇಟ್ ಕಾಲ್ಡ್ scum. C17H35CO twice along with Ca will give, along with NaCl. This is soluble, this is insoluble, this makes the white color, this forms the white color precipitate. So hard water contains calcium and magnesium salts. Soap first reacts with the calcium ion and magnesium ion to form
insoluble precipitate known as scum. ಇದನ್ನ definition wise ಅಷ್ಟೇ ಬರೀರಿ. If you are really good at expressing the chemical equations, then you can go for the chemical equations. ಸೊ ನಿಮ್ಗೆ ಅರ್ಥ ಆಯ್ತಲ್ವಾ ಯಾಕೆ ಸ್ಕಮ್ ಫಾರ್ಮ್ ಆಗುತ್ತೆ? ಸೋಪಲ್ಲಿ ಇರುವಂತಹ ಅಯಾನಿಕ್ ಎಂಡ್, ಆಯ್ತಾ? ಸೋಪಲ್ಲಿ ಇರುವಂತಹ ಅಯಾನಿಕ್ ಎಂಡ್ ಯಾರ ಜೊತೆ? ಸೋಪ್ ಫಸ್ಟ್ ರಿಯಾಕ್ಟ್ ಇದೆಯಲ್ವಾ, ಅಯಾನಿಕ್ ಎಂಡ್ ಅಂತ ಹೇಳಿ ಬರೀರಿ. ಅಯಾನಿಕ್ ಎಂಡ್ ಆಫ್ ಅಥವಾ ಅಯಾನಿಕ್ ಪಾರ್ಟ್, ಅಯಾನಿಕ್ ಎಂಡ್ ಆಫ್ soap molecules interacts with calcium ಅಥವಾ magnesium ions in hard water to form insoluble mass called scum. ಎಷ್ಟು ಬರಿಬೋದಾ? ಈಸಿ ಇದೆಯಾ? ನೆಕ್ಸ್ಟ್ ಕ್ವೆಶ್ಚನ್. What change will you observe if you test soap with litmus paper, red or blue? soap ಅಲ್ಲಿ ಏನಿದೆ? soap saponification reaction ಅಂತ ಹೇಳಿದಾಗ you add ಎಸ್ಟರ್ ಅನ್ನ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ಯೂಸ್ ಮಾಡಿ ಅದರಲ್ಲಿ ನೀವು ಸೋಡಿಯಂ ಸಾಲ್ಟ್ ಆಫ್ Na+O- RCOO ಇದು ಸೋಪ್. ಸೊ ಅದರಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಇಸ್ ಅ ಸ್ಟ್ರಾಂಗ್ ಬೇಸ್. ದ ಆಸಿಡ್ ಪಾರ್ಟ್ ಏನಿದೆ ಅದು ಆರ್ಗ್ಯಾನಿಕ್ ಆಸಿಡ್ ಮಕ್ಕಳೇ. ಸೋಪ್ ಅಂತ ಹೇಳಿ ತಗೊಂಡಾಗ ಆ ದೊಡ್ಡ ಕಾರ್ಬನ್ ಚೈನ್ ಏನಿದೆ ಜೊತೆಗೆ ಈ ಕಾರ್ಬಾಕ್ಸಿಲಿಕ್ ಆಸಿಡ್ ಪಾರ್ಟ್ ಏನಿದೆ ಇದು ಯಾವ ಆಸಿಡ್? ಇದು ವೀಕ್ ಆಸಿಡ್. ಸೊ ಸೋಪ್ ಅಂತ ಹೇಳುವಂಥದ್ದು ಇಸ್ ಅ ಕಾಂಬಿನೇಷನ್ ಆಫ್ ವೀಕ್ ಆಸಿಡ್ ಸ್ಟ್ರಾಂಗ್ ಬೇಸ್. ವೀಕ್ ಆಸಿಡ್ ಸ್ಟ್ರಾಂಗ್ ಬೇಸ್. ಸ್ಟ್ರಾಂಗ್ ಬೇಸ್ ಇದ್ದಾಗ ಸೊಲ್ಯೂಷನ್ ಏನಾಯ್ತು? ಬೇಸಿಕ್ ಆಯ್ತು. ಬೇಸಿಕ್ ಆದಾಗ ಲಿಟ್ಮಸ್ ಪೇಪರ್ ಯಾವ ಕಲರ್ ಕೊಡಬೇಕು? ಬ್ಲೂ ಕಲರ್ ಕೊಡಬೇಕು. ಹೌದಾ? ಸೋಪ್ ಪ್ರಿಪರೇಷನ್ ಕೊಟ್ಟಿಲ್ಲ ನಿಮಗೆ, ಹಾಗಾಗಿ ನಾನು ಬರೀತಾ ಇಲ್ಲ ಅಷ್ಟೇ. ನೆಕ್ಸ್ಟ್ question number 12. What is hydrogenation? What is its industrial application? Hydrogenation is nothing but converting unsaturated compound into saturated by passing hydrogen gas in the presence of a catalyst. Aitha, converting this to this by passing hydrogen gas in the presence of catalyst. ಅರ್ಥ ಆಗ್ತಿದೆಯಾ? ಇದನ್ನ ನಾವು ಹೈಡ್ರೋಜನೇಷನ್ ಅಂತ ಹೇಳ್ತೀವಿ. ಇದು ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ ಏನು? ವೆಜಿಟಬಲ್ ಆಯಿಲ್ ಅನ್ನ ವನಸ್ಪತಿ ವೆಜಿಟಬಲ್ ಗೀ ಆಗಿ ಕನ್ವರ್ಟ್ ಮಾಡುವಂಥದ್ದೇ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ ಆಗಿರುತ್ತೆ. ಯು ಕ್ಯಾನ್ ರೀಡ್ ಫರ್ದರ್. ಇಟ್ ಇಸ್ ಯೂಸ್ ಟು ಪ್ರಿಪೇರ್ ವೆಜಿಟಬಲ್ ಗೀ ಅಥವಾ ವನಸ್ಪತಿ ಫ್ರಮ್ ವೆಜಿಟಬಲ್ ಆಯಿಲ್. ವೆಜಿಟಬಲ್ ಆಯಿಲ್ ಅಂತ ಹೇಳಿದ್ರೆ ಗ್ರೌಂಡ್ ನಟ್ ಆಯಿಲ್ ಅಥವಾ ಮಸ್ಟರ್ಡ್ ಆಯಿಲ್ ಎಕ್ಸೆಟ್ರಾ ಇದೆಯಲ್ವಾ, ಅದು ಅನ್ಸ್ಯಾಚುರೇಟೆಡ್ ಇನ್ ನೇಚರ್ ವಿಚ್ ಕಂಟೈನ್ಸ್ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್. ಅಂಡ್ ಆನ್ ಹೈಡ್ರೋಜನೇಷನ್ ಅಥವಾ ಆನ್ ಪಾಸಿಂಗ್ ಹೈಡ್ರೋಜನ್ ಗ್ಯಾಸ್ this becomes in the presence of catalyst vanaspatiyaಗಿ ಸಿಗುತ್ತೆ. ಅದು saturated compound. So to be very honest, ghee, vanaspati, dalda, saturated compound. So this monosaturated compounds are not good for your health. So which of the following hydrocarbon undergo addition reaction? Alkene undergoes addition reaction because alkene has carbon carbon single bond. Howda? Alkyne also undergoes addition reaction because carbon has your triple bond. Howda? So iga ee kottiruva molecules nalli C2H6 is what? Alkene or alkyne? CnH2n formula C2H2 2 into 2. So C2H4. So plus extra hydrogen ಇದೆ. So it should be alkane. C2H6 ಎಲ್ಲಿ ಬರುತ್ತೆ? alkane ಅಲ್ಲಿ ಬರುತ್ತೆ. C3H8. C3H8 ಅಂತ ಹೇಳಿದ್ರೆ ಅದೆಲ್ಲಿ ಸಿಂಗಲ್ ಬಾಂಡ ಡಬಲ್ ಬಾಂಡ? C3H6 ಇದ್ರೆ ಮಲ್ಟಿಪಲ್ ಆಫ್ 3 ಮಲ್ಟಿಪ್ಲೈಡ್ ಬೈ 2 ಇದಿದ್ರೆ ನಾನು ಅದನ್ನ ಆಲ್ಕಿನ್ ಬರೀತಿದ್ದೆ. ಬಟ್ 6 ಪ್ಲಸ್ 2 ಇದೆ ಅಲ್ವಾ ಅಲ್ಲಿ 8 ಅಂತ ಹೇಳಿದ್ರೆ C3H23 ಪ್ಲಸ್ 2 ಇದೆ ನೋಡಿ. ಪ್ಲಸ್ 2 ಬಂತು ಅಂತ ಹೇಳಿದ್ರೆ ಅದೇನಾಯ್ತು? ಜಾಸ್ತಿ ಹೈಡ್ರೋಜನ್ ಇದೆ, ಆಲ್ಕಿನ್ ಆಯ್ತು. C3H6 just the multiple of 2. H6 is just the multiple of 2. Alkene. So C3H6 can undergo the reaction.
C2H2 C2H2 ಅಂತ ಹೇಳಿದ್ರೆ ಯಾವುದದು C2H2? C ಟ್ರಿಪಲ್ ಬಾಂಡ್ C, ಇಲ್ಲಿ H, ಇಲ್ಲಿ H, CN H2N -2 ಫಾರ್ಮುಲಾ ಹೊಡೆದು ನೋಡಿ, ಅವಾಗ ನಿಮಗೆ C2H2 ಸಿಗುತ್ತೆ. ಇಟ್ಸ್ ನಥಿಂಗ್ ಬಟ್ ಟ್ರಿಪಲ್ ಬಾಂಡ್. C2H2 is a alkyne ethine molecule. CH4 single bond. Single bond do not undergo addition. Addition reaction will be majorly in helbodu that reaction. In that reaction alkyne and alkene takes part but not alkene. So answer is yaudella answer ivaga? Which answer will you write? You cross verified? It's this C3H6, which is propene, C2H2, which is ethine, would undergo addition reaction. ಅರ್ಥ ಆಯ್ತಾ? Next, give a test that can be used to differentiate between saturated and unsaturated hydrocarbon. ಯಾವ ಟೆಸ್ಟ್ ಅನ್ನ ಯೂಸ್ ಮಾಡಿ ಸ್ಯಾಚುರೇಟೆಡ್ ಅಂಡ್ ಅನ್ಸ್ಯಾಚುರೇಟೆಡ್ ನ ನೀವು ಡಿಫ್ರೆನ್ಶಿಯೇಟ್ ಮಾಡ್ತೀರಾ? ಪಾಯಿಂಟ್ ನಂಬರ್ 1, ಬ್ರೋಮಿನ್ Br2 liquid, bromine liquid. If bromine liquid the color change ಆಗ್ತಿಲ್ಲ, it is saturated. Bromine liquid the color change ಆಗ್ತಿದೆ ಅಂತ ಹೇಳಿದ್ರೆ it is unsaturated, because only in unsaturated bromine will be adding on. ಆಯ್ತಾ? So if a carbon compound decolorizes the bromine, ಹಾಗಾಗಿ ಆ ಥರ ಆದರೆ ಡಿಕಲರೈಸ್ ಮಾಡ್ತಾ ಇದೆ, ಕಲರ್ ಚೇಂಜ್ ಆಗ್ತಾ ಇದೆ, ಬ್ರೌನ್ ಕಲರ್ ಫೇಡ್ ಆಗ್ತಿದೆ ಅಂತ ಹೇಳಿದ್ರೆ ಅದು ಅನ್ಸ್ಯಾಚುರೇಟೆಡ್. ಸೊ ಕಲರ್ ಡಿಸ್ಟಿಂಗ್ವಿಷಿಂಗ್ ಮೇಲೆ ನಾವು ತಗೊಳ್ಬೋದು. ಇನ್ನೊಂದು ಕುಕಿಂಗ್ ಕ್ಯಾನ್ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಕುಕಿಂಗ್ ಆಯಿಲ್ ಮತ್ತೆ ಬಟರ್. ಆಯ್ತಾ? ಬಟರ್ ಅಂತ ಹೇಳುವಂಥದ್ದು ಸ್ಯಾಚುರೇಟೆಡ್ ಕಂಪೌಂಡ್. ಕುಕಿಂಗ್ ಆಯಿಲ್ ಇಸ್ ಅ ಅನ್ಸ್ಯಾಚುರೇಟೆಡ್ ಕಂಪೌಂಡ್. ಕುಕಿಂಗ್ ಆಯಿಲ್ ಅನ್ನ ಡಿಕಲರೈಸ್ ಮಾಡುತ್ತೆ ಬ್ರೋಮಿನ್, ಬಟ್ ಬಟರ್ ಡಸ್ ನಾಟ್ ಡಿಕಲರೈಸ್ ಬ್ರೋಮಿನ್. ನೆಕ್ಸ್ಟ್, explain the mechanism of cleansing action of soap. Very important. Soap molecule has two parts. Ionic end of the soap molecule, that actually is referred as hydrophilic part, and it would react with water. Carbon chain of the soap molecule, that will act as the hydrophobic, hedrute adu, and hydrophobic part of the soap molecule interacts with dirt, oil, grease, because that is also hydrophobic in nature. This is how it looks like. Oil ittu anta helidre, this is the ionic end. Ionic end ge aache counter ion, sodium ion anta heluvanthadu is a counter ion. Ee round age enide nodi adu C double bond O minus. Aita? So this is how soap molecules are arranged. So the soap or detergent molecules radially arranged in aggregates or clusters, and after that it forms micelle. Like this it forms micelle. Jasti molecules adaga above a certain concentration, we call it as CMC, critical micelle concentration anta heli. And the ionic end of the soap molecule, that is hydrophilic, interact with the water. So ionic and water, because water also has some charges alba, so they both will react, because water loving part will react with water, and away from it hydrophobic part, that is carbon chain part, would go and stick to the dirt. Ee tara dirt ige adu stick on agirutte. Next, when the surface of the cloth is mechanically scrubbed or agitated, the bond between dirt particle gets loosened with the micelle and it comes out of the surface, athwa the point will dislodge out of the surface. So that's how you cleanse the soap. ಇದಕ್ಕೆ ಆನ್ಸರ್ ಬರೀತೀರಾ ಅಂತ ಹೇಳ್ಬೇಕಾರೆ, ರಿಮೆಂಬರ್, ಫಸ್ಟ್ ಯು ಎಕ್ಸ್ಪ್ಲೈನ್ ವಾಟ್ ಇಸ್ soap. Soap is the long chain fatty acid. It is a potassium sodium salt of long chain fatty acid. It has two parts, ionic part, hydrocarbon chain ಅಥವಾ carbon chain part.
ionic part is hydrophilic, carbon chain is hydrophobic. Hence, ionic part interacts with the water, carbon chain part interacts with the oil or dirt which is present in the cloth. So when above certain concentration, when lot of soap molecules arranges, they aggregate in a radial form, forming micelle. In micelle, all the hydrocarbon are oriented towards the center of the, or towards the dirt, and all the head which has ions, so all the head which has ions, all the ionic end which are hydrophilic, they orient outward direction, they orient outer side of the micelle, okay, outer side of the micelle. And when mechanically we scrub the cloth, the little loosening of the bond happens between the dirt particle and the surface of the cloth, and that's how the dirt will dislodge from the surface, and that's how you clean it. You can write it in your own part, but make sure that you include all this technical word. So that's it for today's class. Hope you guys enjoyed. Hope you had a perfect idea of how to present your answer for NCERT in-text question. Maybe ನಿಮಗೆ ಅದರದ್ದು ಮೀನಿಂಗ್ ಕರೆಕ್ಟಾಗಿ ಗೊತ್ತಾಗಿರಬಹುದು. So thank you so much for watching this video. Next video, don't miss. I'm coming with activity-based discussion. ಆಯ್ತಾ, all the activity questions-ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. So I'll meet you in next video. Till then, bye.